ನಿಂದಿರ್ದಿದಿ ನೋಡು ಹಾದ್ಯಾಗ ಬರ್ತೀಯನೋ ಮತ್ತೆ ಗಜವಾಕ ಮತ್ತಡ ನನ್ನ ಕೂಡ ಇರೋ ಜನಕ ಇಲ್ಲಂದ್ರ ನೀನು ತೆರೆದಿರಿ ನಡು ಬಿಜಗ ಅಂತ ಚಂದ ಮುಖಂಡ ಸುಳಿದ ಸುಮಾರೈತಿ ಅಂತ ಚಂದ ರಗಡೈತೆ ಸುಳಿದ ಸುಮಾರೈತೆ ಕಲದ ದಾಳಿ ಕಲದ ದಾಳಿ ಕಲದ ದಾಳಿ ಕಲ್ಲದಿದ್ರು ಹೋಗವಂತ ನೀ ಬೆರಿತಿ ಅದು ನಿನ್ನ ಕರ್ಮಾಣದಂಗ ಬಿಡ್ತೈತಿ ಸಚ್ಚಿಗೆ ನೀ ಬೆರಿತಿ ಅದು ನಿನ್ನ ಕರ್ಮಾಣದಂಗ ಬಿಡ್ತೈತಿ ಪ್ರಕಾಂತ ಯಾಕೆ ಬಿಡಾತಿ ಪ್ರಕಾಂತ ಯಾಕೆ ಬಿಡಾತಿ ಆಣಿ ಮಾಡಿ ಆಣಿ ಮಾಡಿ ಆಣಿ ಮಾಡಿ ಎದುರು ನಿನ್ನ ಚಾಳಿ ಸುಮಾರ ಟಾಟಾ ಬಾಯ್ ಬಾಯ್. ಹಕ್ಕಿ ಪಕ್ಷಿಗಳ ಚಿಲಿಪಿಲಿನಾದ ಜುಳು ಜುಳು ಹರಿಯುವ ಆ ನೀರಿನ ಸಂಗೀತಮಯ ಮದುವನಿಗೆತ್ತಿಯಂತೆ ಹಸಿರನ್ನು ತುಂಬಿಕೊಂಡು ಹೊತ್ತು ನಿಂತಿರುವ ಈ ಭೂಮಿ ತಾಯಿ ಇದನ್ನೆಲ್ಲ ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತ ಬೇರೆ ಯಾರೂ ಅಲ್ಲ, ಈ ದೇಶಕ್ಕೆ ಅನ್ನ ಹಾಕುವ ಅನ್ನದಾತ, ಮಣ್ಣಿನ ಮಗ, ರೈತ ಯೋಗಿ. ಆ ರೈತನ ಮಡದಿಯಾಗಿ ಮಾಡಿ ಬರಬೇಕಾದ್ರೆ ನಾನು ಪೂರ್ವಜನಲ್ಲಿ ಪುಣ್ಯ ಮಾಡಿರಬೇಕು. ಏನಿವರು ರೈತರ ತರಬೇತಿ ಪಡೆದು ಒಂದು ತಾಸಿನಾಗ ಮನೆಗೆ ಬರ್ತೀನಿ ಅಂತ ಹೇಳಿದವರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಮತ್ತು ಕರೆಂಟ್ ಹೋಗಿಗ್ಯಾವು, ಅವ್ರು ಬರೋದ್ರೊಳಗಾಗಿ 2 ಮಡಿಗೆ ನೀರಾದ್ರೂ ಹಾಸ್ತೀನಿ. ಪಲ್ಲವಿ, ಹೇ ಪಲ್ಲವಿ, ಎಲ್ಲಿದ್ದೀಯಾ ಪಲ್ಲವಿ? ಇಲ್ಲೇ ಅದೀನ್ರಿ, ಗೊಂಜಾಳ ಹೊಲ್ದಾಗ. ಬನ್ರಿ, ನೀರ್ ಹಾಸಕತ್ತೀನಿ. ಇಲ್ಲದಿಯಾ ಪಲ್ಲವಿ? ನಾ ನಿನ್ನ ಮ್ಯಾಗ್ಲ ಹೊಲ್ಲ ಹುಡುಕ್ಯಾಡಕತ್ತಿದ್ಯಾ, ನೀ ಯಾಕೆ ನೀರ್ ಹಾಸಕತ್ತಿ? ಆಳ್ ಮನುಷ್ಯ ಬಂದಿಲ್ಲ ನೀವತ್ತ? ಅಯ್ಯ, ಆಳ್ ಮನುಷ್ಯನ ಆಳ್ ಮನುಷ್ಯನ ಮೇಲೆ ಭರವಸೆ ಇಟ್ಕೊಂಡು ವ್ಯವಸಾಯ ಮಾಡಿದ್ರೆ ಒಕ್ಕಲ್ತನ ಆಗತ್ತನ್ರಿ? ಹಿರಿಯರು ಒಂದು ಮಾತು ಹೇಳ್ಯಾರ, ಆಳ್ ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡಿದ್ದು ಉತ್ತಮ ಅಂತ. ನಮ್ಮ ಆಳ್ ಮನುಷ್ಯ ಇಲ್ಲ, ಆ ಶಂಕರನ ಮಗಳು ಅವಳು ಮೈಯಾಗ ಹುಷಾರಿಲ್ಲ ಅಂತ ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಬಾ ಅಂತ ನಾನೇ ಕಳ್ಸಿಕೊಟ್ಟಿನಿ. ನೀವು ಬರೋದ್ರಾಗ 2 ಮಡಿಗೆ ನೀರು ಹಾಸ್ಬೇಕು ಅಂದೆ, ಅಷ್ಟರಲ್ಲಿ ನೀವು ಬಂದ್ರಿ. ಹೌದಾ ಪಲ್ಲವಿ? ಶಂಕ್ರ ಬಂದ್ಮ್ಯಾಗ ನೀರ್ ಹಾಸ್ತಾನ, ನೀ ಯಾಕೆ ತಂಪನೆ ನಿಂತಿ? ಮ್ಯಾಕ್ ಬಾರೇ ಪಲ್ಲವಿ, ಮ್ಯಾಕ್ ಬಾ ಆಯ್ತಾಗ. ನೀವು ಬಾ ಅಂದಾಗ ಬರಾಕ, ಹೋಗಂದಾಗ ಹೋಗಾಕ ಕರೆಂಟ್ ಏನ್ ನಿಮ್ಮ ಅವನ ಮನೆ ಅಂದನು? ಪಲ್ಲವಿ, ಕರೆಂಟ್ ಏನು ಸರ್ಕಾರ ಉಚಿತವಾಗಿ ಕೊಡ್ತೈತಿ, ಒಂದ್ ಕೈಯಾಗ ಕೊಟ್ಟು ಇನ್ನೊಂದು ಕೈಯಾಗ ಕಸ್ಕೊಂಡಂಗ್ ಮಾಡ್ತೈತಿ ಪಲ್ಲವಿ, ಕೈಯಾಗ ಕಸ್ಕೊಂಡಂಗ್ ಮಾಡ್ತೈತಿ. ಸರ್ಕಾರ ಏನ್ ಮಾಡಕ್ ಸಾಧ್ಯ ಐತ್ರಿ? ನೋಡಿ, 100 ಫ್ಯಾಕ್ಟ್ರಿಗಳು, 1000 ಸಂಶೋಧನೆ ಕೇಂದ್ರಗಳು, ಮನೆಯಾಗ ಹಚ್ಚುವ ಮಿಕ್ಸಿಯಿಂದ ಹಿಡಿದು ದೊಡ್ಡ ದೊಡ್ಡ ಉಪಯಂತ್ರಗಳೆಲ್ಲ ಕರೆಂಟಿನ ಮೇಲೆ ಅವಲಂಬನೆ ಆಗಿರುವಾಗ ವಿದ್ಯುತ್ ಕೊರತೆ ಆಗ್ಲಾರ್ದು ಇರ್ತೇನು? ಮತ್ತ ಅದಕ್ಕಂತ ಪಲ್ಲವಿ, ಇಂದು ನಮ್ಮ ರೈತ ಸಂಘದ ವತಿಯಿಂದ ಸೋಲಾರ್ ತರಬೇತಿ ಇಟ್ಕೊಂಡಾರ. ಅದ್ರಾಗ ಎಲ್ಲರೂ ನಿನ್ನ ಹೆಸರು ಕೊಂಡಾಡಿದ್ದು. ಪಲ್ಲವಿ, ಮೊದಲು ರಾಮಣ್ಣನವರ ತಮ್ಮ ಹುಲಿಯ ಅಂತಿದ್ರು, ಇಂದು ಪಲ್ವಿ ಅಮ್ಮೋರ್ ಗಂಡ ಹುಲಿಯ ಅನ್ನಕತ್ತಾರ. ಯಾಕಂದ್ರ
ಸೋಲಾರ್ ಕಂಪ್ನಿಗೆ ಮತ್ತ ಸರ್ಕಾರಕ್ಕ ನೀ ಬರೆದ ಪತ್ರ ತಿಳಿಸಿದ್ದೆ ಅಂತ. ಈ ಊರಾಗ ಸೋಲಾರ್ ಅವಶ್ಯಕತೆ ಭಾಳ ಐತಂತ ಸೋಲಾರ್ ತರಬೇತಿ ಕೊಡಾಕ್ ಬಂದ ಅಧಿಕಾರಿಗಳ ಹೇಳಿದಾಗ ಗೊತ್ತಾತು. ಇದರಿಂದ ನಿನ್ನ ಕೈವಾಡ ಐತೆ ಅನ್ನೋದು ನನಗೆ ಗೊತ್ತಾತು. ಪಲ್ಲವಿ, ಸೋಲಾರ್ ಉಚಿತವಾಗಿ ತರಬೇತಿ ಕೊಡುವುದು ಅಷ್ಟೇ ಅಲ್ಲ, ಸಬ್ಸಿಡಿಯಾಗೂ ಕೊಡ್ತೀನಿ ಅಂತ ಹೇಳ್ಯಾರ. ಆ ಮಾತು ಕೇಳಿ ನನಗ ತುಂಬಾ ಸಂತೋಷವಾಯ್ತು ಪಲ್ಲವಿ. ಇಂಟರ್ನೆಟ್ನಾಗ ಏನೋ ಸರ್ಚ್ ಮಾಡ್ತಾ ಇದ್ದೆ, ಸೋಲಾರ್ ತರಬೇತಿ ಬಗ್ಗೆ ಗೊತ್ತಾಯ್ತು. ನಮ್ಮ ಊರಿಗೆ ಅನುಕೂಲವಾಗತ್ತ ಅಂತ ನಾನೇ ಅರ್ಜಿ ಬರೆದು ಹಾಕಿದ್ದೆ ರೀ. ದೊಡ್ಡವರು ಒಂದು ಮಾತು ಹೇಳ್ಯಾರ, ಅಣ್ಣ ಹಾಕಿದ ಮನಿ, ಗೊಬ್ಬರ ಹಾಕಿದ ಹೊಲ, ಕಲಿತ ವಿದ್ಯೆ ಎಂದೂ ಹಾಳಾಗೋದಿಲ್ಲ ಅಂತ. ಎಲ್ಲೋ ಹುಟ್ತೀವಿ, ಎಲ್ಲೋ ಬೆಳಿತೀವಿ, ಎಲ್ಲೋ ಬದುಕು ಕಟ್ಕೊಂತೀವಿ. ಇನ್ನೊಬ್ಬರು ದುಡ್ದಿದ್ದನ್ನ ನಾವು ತಿಂತೀವಿ, ನಾವು ದುಡ್ದಿದ್ದನ್ನ ಇನ್ನೊಬ್ಬರು ತಿಂತಾರ. ಇದಾ ಜೀವನ ಅಲ್ವೇನ್ರಿ? ಹೌದು ಪಲ್ಲವಿ, ಬೇಕು ಎಂದಾಗ ಬಾರದ ಬಾಲ್ಯ, ಬೇಡ ಎಂದರು ಬರುವ ಸಾವು, ಎಷ್ಟೇ ಇದ್ದರೂ ಇನ್ನೂ ಬೇಕೆನ್ನುವ ಹಣ, ಇದೆಲ್ಲ ಮನುಷ್ಯನ ಜನ್ಮಕ್ಕೆ ಅರಿವಿಲ್ಲದ ಬರುವ ಒಂದು ನಂಟು. ಇದನ್ನೆಲ್ಲ ಮೀರಿದ ಒಂದು ಶಕ್ತಿ ಇದೆ ಪಲ್ಲವಿ, ಅದೇ ಪ್ರೀತಿಯಲ್ಲವೇ ಪಲ್ಲವಿ? ಹೌದ್ರಿ, ಇಷ್ಟಪಟ್ಟ ಮನಸ್ಸು, ಇಷ್ಟಪಟ್ಟ ಪ್ರೀತಿ, ಇಷ್ಟಪಟ್ಟ ವ್ಯಕ್ತಿ, ಇಷ್ಟಪಟ್ಟ ಪ್ರೀತಿನ ಕಳೆದುಕೊಳ್ಳೋದು ಜೀವನದಲ್ಲಿ ಒಂದೇ ಒಂದು ಸಾರಿ, ಅದು ನಮ್ಮ ಉಸಿರು ನಿಂತಾಗ. ಪ್ರಗತಿಪರ ರೈತನ ಹೆಂಡತಿಯಾಗಿ ನಿಮ್ಮ ಪ್ರೀತಿಯನ್ನು ಗೆದ್ದಿದ್ದು ನನ್ನ ಅದೃಷ್ಟ ರೀ. ಈ ರೈತರ ವಂಶದ ಸೊಸೆಯಾಗಿ ಬರಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕ್ರಿ, ಪುಣ್ಯ ಮಾಡಿರ್ಬೇಕು. ಹೌದು, ಸಿಟಿಗೆ ಹೋಗಿ ಬರುವಾಗ ನಮ್ಮ ಅಚ್ಚುಮೆಚ್ಚಿನಾದ ಒಂದು ಉತ್ತಮವಾದ ಕಾಣಿಕೆ ತರ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲೈತೆ ಅದು? ಮದುವೆಯಾಗಿ ಇಷ್ಟು ದಿನಗಳು ಕಳೆದರೂ ಒಂದು ದಿನವೂ ನೀನು ಅದು ಬೇಕು ಇದು ಬೇಕು ಎಂದು ಯಾವತ್ತು ಕೇಳಿದವಳು ನೀನಲ್ಲ. ಆದರೆ ನಿನ್ನೆ ಸಿಟಿಗೆ ಹೋದಾಗ ನೀವು ಬೆಳ್ಳಿ ಕಾಲುಂಗ್ರ ತೆಗೆದುಕೊಂಡು ಬಾ ಅಂತ ಹೇಳಿದ್ದೆ. ಅದರಲ್ಲೂ ಇಂದು ನಮ್ಮ ಮದುವೆ ಆದ ಶುಭ ದಿನ. ಇಂದು ಈ ಹಳ್ಳಿ ಹುಲಿ ಮರ್ಯಾದೆ ತಂದಿದ್ದಾನೆ ಈ ಬೆಳ್ಳಿ ಕಾಲುಂಗ್ರವನ್ನ. ನೀವು ತೊಡಿಸಿದ ಅಂದು ಈ ಪ್ರೇಮದ ಕಾಣಿಕೆ, ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗ್ರ ಎಂಬ ಈ ಹೆಸರು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಚೊಕ್ಕು 4 ಪ್ರದೇಶದಲ್ಲಿ ಹೆಸರು ವಾಸಿಯಾಗಿ ಹೋಯ್ತಿರಿ ನೋಡಿ. ಅಂದು ನೀವು ತೊಡಿಸಿದ ಈ ಬೆಳ್ಳಿ ಕಾಲುಂಗ್ರ ಬದಲಾಯಿಸಬೇಕು ಅನ್ಕೊಂಡಿದ್ದೆ, ಅದು ಇಂದು ಕೂಡಿ ಬಂದಿದೆ. ಅಂದಿನಂತೆ ಇಂದು ಕೂಡ ನನ್ನ ಕಾಲನ್ನ ನಿಮ್ಮ ಮೊಣಕಾಲ ಮೇಲೆ ಇಟ್ಕೊಂಡು ಆ ಕಾಲುಂಗರನ ಮತ್ತೊಮ್ಮೆ ನನ್ನ ಕಾಲಿಗೆ ತೊಡಿಸಿದ್ರೇನ್ರಿ? ನನ್ನದೊಂದು ಆಸೆ ಇದೆ ಕಣೆ. ಈ ಹಸಿರು ತುಂಬಿದ ಪ್ರಕೃತಿಯ ಮಡಿಲಿನಲ್ಲಿ ನವಿಲಿನಂತೆ ನರ್ತನ ಮಾಡಿ ಈ ರಸಿಕನ ಮನವನ್ನು ತಲ್ಲಿಸು. ಆಮೇಲೆ ಈ ಪ್ರೇಮದ ಕಾಣಿಕೆಯನ್ನು ನಿನ್ನ ಕಾಲಿಗೆ ತೊಡಿಸುವೆ ಪಲ್ಲವಿ, ಏನಂತೀಯ? ಹಾಗೆ ಆಗ್ಲಿ, ಈ ನಿಸರ್ಗ ದೇವತೆ ಮಡಿಲಾಗ ಹಾಡಿ ಕುಣಿಯೋಣ. ಭೂಮಿ ತಾಯನೇ ನೀನಿಷ್ಟ ಕಣೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ.
ಬಂದೆ ಕಂಠದಂಗಾಗಿ ನೀರುರನಿದ್ದೆ ಮುಂದೆ ನೀನು ಅಂಟಿಕೊಂಡೆ ವಿಧಿನಂದಾಗಿ ಸಲ್ಲ ಬಂದೆ ಭೂಮಿದಾಯನೇ ನಿನ್ನಿಷ್ಟಾತನೇ ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ ಹೇ ಚೂಮೆ la 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 ಪಾರ್ವತಿ ಪರಮೇಶ್ವರರ ನೃತ್ಯ ನೋಡಿ ಪರಮಾನಂದವಾಯಿತು. ಬಾರೋ ಗೆಳೆಯ, ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ರೈತರಾದ ನಾವು ಈ ನಿಸರ್ಗದ ಮಡಿಲಿನಲ್ಲಿ ನವಿಲಿನಂತೆ ಗರಿಬಿಚ್ಚಿ ಕುಣಿದರೆ ಆಸರ್ಕಿ ಬ್ಯಾಸರ್ಕಿ ಮಾಯವಾದಂಗಕ್ಕೈತೋ ಗೆಳೆಯ. ಅಣ್ಣ, ನೀನು ಹೇಳುವ ಮಾತು ಸತ್ಯ. ಸಾಕಷ್ಟು ಅಧಿಕಾರಿಗಳು ದುಡ್ಡಿದೆಯಂತ ಮೋಜು ಮಸ್ತಿ ಅಂತ ಪಾಲ್ಟಿ ಮಾಡ್ತಾರೆ. ಆದ್ರೆ ರೈತರೊಬ್ಬನೇ ಈ ಭೂತಾಯಿನ ನಂಬಿಕೊಂಡು ಅವಳಿಗೆ ಉಡಿ ತುಂಬಿ ಬೀಜ ಬಿತ್ತಿ ಫಸಲು ಬಂದಾಗ ನೋಡಿ ಖುಷಿ ಪಡ್ತಾನೆ. ಪಲ್ವಿ, ಆದ್ರೂ ಕೂಡ ನೀನು ಗ್ರೇಟ್ ಕಣಿ. BSc ಮುಗಿಸಿ ದೊಡ್ಡ ನೌಕರಿ ಪಡೆದ್ರು ಕೂಡ ಇದ್ದ ನೌಕರಿಯನ್ನು ಬಿಟ್ಟು ಗಂಡನಿಗೆ ಹೆಗಲಾಗಿ ದೊಡ್ಡ ಮಾದರಿ ರೈತೆ ಆದೆ. ನಿನ್ನ ಅಚೀವ್ಮೆಂಟ್ ನಿಜವಾಗ್ಲೂ ಗ್ರೇಟ್. ನಾನು ನೌಕರಿಯನ್ನು ಪಡೆದುಕೊಂಡು ಅಧಿಕಾರ ಚಲಾಯಿಸುತ್ತಾ ನನ್ನ ಸಂಸಾರವನ್ನ ನಾನು ಹೇಗೋ ನಡೆಸ್ಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಹೆಂಡತಿ ಅಂತ ಕರೆಸ್ಕೊಳ್ಳೋಕೆ ಸಾಧ್ಯ ಆಗ್ತಿತ್ತೇನೆ? ನೋಡು, ದಿನ ಬೆಳಗಾದ್ರೆ ದನ ಕರಗಳ ಜೋಡಿ ಒಡನಾಟ, ಹಕ್ಕಿ ಪಕ್ಷಗಳ ಕುಹು ನಾದ, ತನ್ನನ್ನು ಬೀಸುವ ಈ ತಂಗಾಳಿ, ದಿನವರೆಗೂ ಮೈ ಮುರಿದು ಸಂಜಿತನ ದುಡಿದು ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡೋ ಸುಖ ರೈತರ ಹೆಂಡತಿರಿಗೆ ಮಾತ್ರ ಗೊತ್ತಿರುತ್ತೆ. ಪಲ್ವಿ ಅವರೇ, ನಿಮ್ಮ ಅಣ್ಣನ ವಿರೋಧವಾಗಿ ಈ ನನ್ನ ಗೆಳೆಯನ ಕೈ ಹಿಡಿದು ಈ ಇಡೀ ಊರಿನ ರೈತರ ಗ್ರಾಮದ ರೈತರಿಗೆ ಅನ್ನದ ಪಲ್ಲವಿ ಅವರೇ ಸೂರ್ಯ, ಸುತ್ತಮುತ್ತಲಿನ ರೈತರೆಲ್ಲರೂ ಇಂತಹ ಅದೃಷ್ಟ ದೇವತೆಯನ್ನು ಸಿಕ್ಕಿದ್ದು ನಾನು ಅಷ್ಟೇ ಅಲ್ಲ, ನಮ್ಮೂರಿನ ರೈತರೆಲ್ಲರೂ ಅದೃಷ್ಟವಂತರು. ಯಾಕಂದ್ರ ನಾವು ಎಲ್ಲರೂ ಮೊದಲ ಹಳೆ ರೀತಿ ವ್ಯವಸಾಯ ಮಾಡ್ತಿದ್ವಿ. ಇವಳ ಬಂದ ಮೇಲೆ ಹೊಸ ರೀತಿ ವ್ಯವಸಾಯ ಮಾಡಲು ಹೇಳಿಕೊಟ್ಟಳು. ಅಷ್ಟೇ ಅಲ್ಲ, ಸರ್ಕಾರದಿಂದ ಬರುವ ಸೌಲಭ್ಯಗಳ ಕುರಿತು ತಿಳುವಳಿಕೆ ಕೊಟ್ಟಳು. ಅಷ್ಟೇ ಅಲ್ಲ, ನವೀನ ಮಾದರಿಯ ಕೃಷಿ ಮಾರುಕಟ್ಟೆ ಸಲಕರಣೆಗಳ ಬಗ್ಗೆ ತಿಳುವಳಿಕೆ ಕೊಟ್ಟಳು. ಕೃಷಿ ಮಾರುಕಟ್ಟೆ ಹಾಗೂ ಪಶುಸಂಗೋಪನೆ ಇತರ ಇಲಾಖೆ ಅಧಿಕಾರಿಗಳೊಂದಿಗೆ ವಿವಿಧ ಬೀಜ ಗೊಬ್ಬರ ಬಗ್ಗೆ ರೈತರಿಗೆ ತಿಳುವಳಿಕೆ ಕೊಡಿಸಿದಳು. ಇದರೊಂದಿಗೆ ಜೇನು ಸಾಗಾಣಿಕೆ, ಕುರಿ ಸಾಗಾಣಿಕೆ, ಆಡು ಸಾಗಾಣಿಕೆ ಇತ್ಯಾದಿ ಸಾಗಾಣಿಕೆಗಳ ಬಗ್ಗೆ ಜ್ಞಾನದ ಭಂಡಾರವನ್ನು ಬಿತ್ತಿದ ಭಾಗ್ಯವಂತಳು ಇವಳು. ಇಂಥ ಧರ್ಮ ದೇವತೆಯನ್ನು ಪಡೆದಿದ್ದು ನಾನು ಅದೃಷ್ಟವಂತನಲ್ಲೋ ಗೆಳೆಯ. ಅಣ್ಣ, ಭೂಕಂಪವಾದ್ರಿ, ಗಲಾಟೆಯಾದ್ರಿ, ಪ್ರಳಯವಾದ್ರೆ ನಿಮಗೆ ಪೊಲೀಸ್ ಅಧಿಕಾರಿ ಬೇಕು. ಆದ್ರೆ ಈ ಸಮಯದಲ್ಲಿ ಮಾತ್ರ ಪಲ್ವಿಯನ್ನ ಹೊಗಳ್ತಾ ಇದ್ದೀರಲ್ಲ, ಇದು ನಿಮ್ಗೆ ಸರಿನಾ? ಮೋನಿಕಾ, ನೀನೇನು ಕಮ್ಮಿ ಏನೇ? ತೊಟ್ಟಿಲು ತೂಗುವ ಕೈ ಇಡೀ ಜಗತ್ತನ್ನೇ ಆಳವಲ್ಲದು ಎಂಬುದನ್ನ ನೀನು ಪ್ರೂವ್ ಮಾಡಿಬಿಟ್ಟೆ. ನೀನು ಗ್ರೇಟ್ ಕಣೆ. ನೋಡು, ಈ ದೇಶಕ್ಕೆ ಎರಡು ಕಣ್ಣುಗಳಂದ್ರೆ ಒಂದು ರೈತ, ಇನ್ನೊಂದು ಪೊಲೀಸ್. ಇಡೀ ದೇಶಕ್ಕೆ ಅನ್ನ ಹಾಕುವ ಈ ರೈತ ಒಂದು ಕಣ್ಣಾದ್ರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡುವ ರಕ್ಷಕ ಪೊಲೀಸ್ ಎರಡನೇ ಕಣ್ಣಾಗುತ್ತಾನೆ ಕಣೆ.
ಇದೇನಿದು ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ತೋಟದ ಮನೆಗೆ ಬಂದಂತೆ ಕಾಣುತ್ತಿದೆಯಲ್ಲ. ವಿಶೇಷ ಇದೆಯಪ್ಪ ಶ್ರೀರಾಮ್. ಇಂದು ಎಳ್ಳಮಾವಾಸೆ. ಎಷ್ಟೇ ಕಚೇರಿ ಕೆಲಸದ ಒತ್ತಡಗಳು ಇದ್ದರೂ ನಾನು ಇಂದು ನನ್ನ ಗೆಳೆಯನ ತೋಟಕ್ಕೆ ಬರುವುದನ್ನು ತಪ್ಪಿಸಿಕೊಳ್ಳುವುದಿಲ್ಲ. ಕಾರಣ ನಮ್ಮಿಬ್ಬರ ಸ್ನೇಹ ಸಂಬಂಧ ಬೆಸ್ತಿದ್ದೇ ಈ ಎಳ್ಳಮಾವಾಸ್ಯೆ ದಿನ. ಭೂತಾಯಿ ಒಡಲಿಗೆ ಚರಗ ಚೆಲ್ಲಿ ರೈತ ವಂಶದ ಮನೆಯವರೊಂದಿಗೆ ಹಬ್ಬದ ಊಟ ಮಾಡಿ ಹೋದಾಗಲೇ ನನ್ನ ಮನಸ್ಸಿಗೆ ಸಮಾಧಾನವಾಗುತ್ತದೆ. ಗೆಳೆಯ, ಈ ದಂಪತಿಗಳನ್ನ ಚರಗ ಚೆಲ್ಲಕ್ಕೆ ಆಹ್ವಾನಿಸಿ ಬರೀ ಕೇವಲ ಮಾತನಾಗ ಹೊಟ್ಟೆ ತುಂಬಿಸ್ತೀಯೋ ಅಥವಾ ಬಾರೋ ಗೆಳೆಯ, ಪ್ರತಿ ವರ್ಷ ಚರ್ಗ ಚೆಲ್ಲಾಕ ನೀವೊಬ್ಬನ ಬರ್ತಿದ್ದಿ. ಇಂದು ದಂಪತಿಗಳ ಸಮೇತ ಬಂದಿರಿ. ಎಲ್ಲರೂ ಕೂಡಿ ಚರ್ಗ ಚೆಲ್ಲಿ ಶಾಮ್ ಧೂಮ್ ಅಂತ ಊಟ ಮಾಡುವರಂತೆ. ರೀ, ಊಟ ಎಲ್ಲ ತಯಾರಾಗೈತಿ. ಚರ್ಗ ಚೆಲ್ಲಕ ನಮ್ ಶ್ರೀರಾಮನ್ ದಾರಿ ಕಾಯಕತ್ತಿದ್ವಿ. ಅವನು ಬಂದಾನ. ಬರ್ರಿ ಎಲ್ಲರೂ ಸೇರಿ ಹಾಡಿ ಚರ್ಗ ಚೆಲ್ಲೋಣ. ಏನಮ್ಮ ಪಲ್ವಿ, ಈ ಪ್ರಕೃತಿಯ ಮಡಿಲಲ್ಲಿ ನೀನೊಬ್ಳೆ ಹಾಡಿ ಕುಣಿಬೇಕನ್ನೋ ರೂಲ್ಸ್ ಇದೆಯಾ? ಹಾಗೇನಿಲ್ಲ ಮೋನಿಕಾ, ಈ ನಿಸರ್ಗ ಮಾತೆ ಎಲ್ಲರ ತಾಯಿ. ಅವಳ ಮಡಲಲ್ಲಿ ಹಾಡಿ ಕುಣಿವ ನಾವೆಲ್ಲರೂ ಮಕ್ಕಳು. ಬನ್ನಿ ಎಲ್ಲರೂ ಸೇರಿ ಹಾಡಿ ಕುಣಿಯೋಣ. ಪಲ್ಲವಿ, ಈ ಪ್ರೇಮದ ಕಾಣಿಕೆ ಈಗಾದರೂ ತೊಡಸ್ಲಾ? ಛೀ, ಏನ್ರಿ ನೀವು, ಇವರೆಲ್ಲರೂ ಹೌದಾರ, ನಂಗೆ ನಾಚಿಗೆ ಬರುತ್ತೆ. ಆಮೇಲೆ ಅದನ್ನ ನೋಡ್ರಿ, ನೀವು ಹೋಗಿ ಆ ಪಂಪ್ಸೆಟ್ನ ಕೈ ತಕೊಂಬರ್ರಿ. ನಾನು ತೋಟದ ಮನೆಗೆ ಹೋಗಿ ಬುತ್ತಿ ತಡ್ಕೊಂಬರ್ತೀನಿ, ಊಟ ಮಾಡೋಣ. ಅತ್ತಿ, ನಾನು ಬರ್ತೀನಿ ನಿಂದ್ರಮ್ಮ. ನಿನಗೆ ಒಬ್ಬಳಿಗೆ ತರಾಕ ತೊಂದರೆ ಆಗತ್ತಾ? ನಾನು ಬರ್ತೀನಿ ತಡಿ. ಬ್ಯಾಡ್ರಮ್ಮ, ನೋಡು, ನೀನ್ ಮ್ಯಾಗಲ್ ಹೊಲಕ್ಕೆ ಹೋಗಿ ಹಕ್ಕರ್ಕಿ, ಮೂಲಂಗಿ, ಮೆಂತೆ ಪಲ್ಯ ಕೆತ್ಕೊಂಡ್ ಬಾ. ನಾನು ಹೋಗಿ ಬುತ್ತಿ ತಡ್ಕೊಂಡ್ ಬರ್ತೀನಿ. ಲಗುಣಪ್ಪ ಪಲ್ಲವಿ, ಎಲ್ಲವನ್ನು ಅಡಿಗೆ ಮಾಡಿ ನೀವೊಬ್ಬಳ ತರಬೇಡ. ಆ ಅಡಿಗೆ ಮಾಡುವ ಸಾವಕ್ಕನ ಸಹಾಯವನ್ನು ತೆಗೆದುಕೊಂಡು ಬೇಗ ಬಾ. ಗೆಳೆಯ, ಇಂದು ನಮ್ಮ ಮದುವೆಯಾದ ಶುಭ ದಿನ. ಎಲ್ಲರೂ ಸೇರಿ ಚರ್ಗ ಚೆಲ್ಲುವುದಷ್ಟೇ ಅಲ್ಲ, ಎಲ್ಲರೂ ಕೂಡಿ ಸಂತೋಷದಿಂದ ಊಟ ಮಾಡೋಣಂತೆ. ಓ ಹೌದಾ ಗೆಳೆಯ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ಸ್ ಓ ಗೆಳೆಯ. ಅಣ್ಣ, ನಿನ್ನ ಮದುವೆ ದಿನ ಅಂತ ಗೊತ್ತಿದ್ರೆ ನಾವು ಏನಾದ್ರೂ ಉಡುಗೊರೆ ತರ್ತಿದ್ವಿ. ಆದ್ರೆ ನಾವು ಹಾಗೆ ಸುಮ್ಮನೆ ಭೇಟಿಯಾಗಿ ಹೋಗ್ಬೇಕು ಅಂತ ಬಂದ್ವಿ. ನೋಡಣ್ಣ, ಇನ್ನೊಂದು ಮುಖ್ಯವಾದ ವಿಷಯ, ಜೈಲಿನಿಂದ ಆ ವಜ್ರಕಾಂತ್ ಮತ್ತು ಬೆಂಕಿ ತಪ್ಪಿಸ್ಕೊಂಡಿದ್ದಾರೆ. ನಾವೆಲ್ಲರೂ ಸ್ವಲ್ಪ ಹುಷಾರಾಗಿರ್ಬೇಕು. ಅವರು ತಪ್ಪಿಸಿಕೊಂಡು ಬಂದಿದ್ದು ನನಗೆ ಹಾಲು ತುಪ್ಪ ಉಂಡದ್ದು ಸಂತೋಷವಾಯಿತು. ಅವರು ಹತಾಶದ ಪಾತಾಳದಲ್ಲಿ ಹಲಿಗೆ ಕುಳಿತಿರುತ್ತಾರೆ. ಅವರ ಹಿಡಿದು ತಂದು ಅವರ ಋಣವನ್ನು ಕತ್ತರಿಸಿ ನಮ್ಮ ರೈತ ಸಂಘದ ಕಚೇರಿಗೆ ಹೆಪ್ಪಾಗಿಲಿ ಕಟ್ಟಿ ಬಿಡುವೆ. ಹಲೋ ಅಮ್ಮ, ಅಮ್ಮ ನೋವು, ಅಮ್ಮ ಉರಿ, ಅಯ್ಯೋ ಅಮ್ಮ, ಪಲ್ಲವಿ, ಏನಾಯ್ತು ಪಲ್ಲವಿ? ಅತ್ತೆ ಒಬ್ಬಳೇ ಇದ್ದಾಳೆ ತೋಟದ ಮನೆಯಲ್ಲಿ. ಏನಾಯ್ತು ನೋಡೋಣ ಬನ್ನಿ. ಏನಾಯ್ತು ಪಲ್ಲವಿ, ಏನಾಯ್ತು? ಮಾತನಾಡು ಪಲ್ಲವಿ, ಮಾತನಾಡು. ಅಮ್ಮ, ಅಮ್ಮ, ತುಂಬಾ ನೋವಾಗ್ತಾ ಇದ್ದೀರಿ ರೀ. ನಾನಿನ್ನ ಬದುಕೋದಿಲ್ಲ. ನಾನೀಗ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀನಿ ರೀ. ಮುಂದಿನ ಜನ್ಮ ಅಂತ ಇದ್ರೆ ಮತ್ತೆ ನಿಮ್ಮ ಹೆಂಡತಿಯಾಗಿ ಬಂದು
ನಿಮ್ 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 ಋಣ ಮುಟ್ಟಿಸ್ತೀನಿ. ಅಮ್ಮ ರೀ, ನಂದೊಂದು ಆಸೆ ಇದೆ, ನೆರವೇರಿಸ್ಕೊಡ್ತೀರಾ? ಹೇಳು ಪಲ್ಲವಿ, ಹೇಳು ಪಲ್ಲವಿ. ಒಂದಲ್ಲ ಪಲ್ಲವಿ, ನಿನ್ನ 1000 ಆಸೆಯನ್ನು ಈಡೇರಿಸುತ್ತೇನೆ. ಆದರೆ ನೀನು ನನ್ನ ಬಿಟ್ಟು ಹೋಗುವುದಿಲ್ಲ ಎಂದು ಮಾತ್ರ ಹೇಳು ಪಲ್ಲವಿ. ಅವತ್ತು ನೀವು ನನಗೆ ತೊಡಿಸ್ತೀನಿ ಅಂತ ಹೇಳಿದ ಬೆಳ್ಳಿ ಕಾಲುಂಗ್ರ ಇವತ್ತು ತೊಡಿಸ್ತೀರೇನ್ರಿ? ನಿಮ್ಮ ಕೈಯಾರೆ ನನ್ನ ಕಾಲಿಗೆ ತೊಡಿಸ್ತೀರೇನ್ರಿ? ಅಯ್ಯೋ ದೇವರೇ ಕಲ್ಮೇಶ, ಎಂತ ಪತ್ತನ್ನು ತಂದೊಡ್ಡಿದೆ ದೇವ. ಇಂದು ನನ್ನ ಮದುವೆಯಾದ ಈ ದಿನದಂದು ನನ್ನ ಹೆಂಡತಿಯ ಕಾಲಿಗೆ ಬೆಳ್ಳಿ ಕಾಲುಂಗ್ರವನ್ನು ತೊಡಿಸಿ 100 ವರ್ಷ ಆನಂದದಿಂದ ಬಾಳು ಎಂದು ಹಾರೈಸಬೇಕೆಂದರೆ ನನ್ನ ಹೆಂಡತಿಗೆ ಅಂತ ಪರಿಸ್ಥಿತಿಯನ್ನು ತಂದೊಡ್ಡಿದ್ಯೋ ಕಲ್ಮೇಶ. ತಂಗಿ ಮೋನಿಕಾ, ಈಗ ತಾನೇ ಅಣ್ಣ ನೀವು 100 ವರ್ಷ ಆನಂದದಿಂದ ಬಾಳು ಎಂದು ಹಾರೈಸಿದೆ. ಆದರೆ ಆ ಕಠೋರಿ ಹೃದಯದ ದೇವರಿಗೆ ತಲುಪಲಿಲ್ಲ. ನೋಡೋ ಗೆಳೆಯ ರಾಮ, ನಿನ್ನತ್ತಿಗೆಯನ್ನು ನೋಡ್ರು, ಈ ಬೆಳ್ಳಿ ಕಾಲುಂಗ್ರವನ್ನು ತಂದಿದೆ. ನನ್ನ ಹೆಂಡತಿಗೆ ಈ ಪ್ರೇಮದ ಕಾಣಿಕೆಯನ್ನು ಯಾವ ಖುಷಿಯಿಂದ ಇಡಿಸಲು. ನಡಸೆಗೆ ಬಂತು ಬಿಟ್ಟು ಹೋಗದೆ, ಕಾರಣ ಹೇಳಿವೆಯ ಒಬ್ಬೊಂಡೆ ಬಿಟ್ಟು ಒಬ್ಬಳೆ ಹೋಗದೆ. ಹಾ, ನನ್ನ ಹೆಂಡತಿಯ ಕನಸು ನನಸು ಮಾಡಲೇಬೇಕು, ಅವಳ ಆಸೆಯನ್ನು ಪೂರೈಸಲೇಬೇಕು. ಇಂದು ನಮ್ಮ ಮದುವೆಯಾದಿದ್ದೀರ, ಇಂದು ನನ್ನ ಮನ ಕಾಲ ಮೇಲೆ ಅವಳ ಕಾಲನ್ನು ಇಟ್ಟುಕೊಂಡು ಈ ಬೆಳ್ಳಿ ಕಾಲುಂಗ್ರವನ್ನು ಯಾವ ಖುಷಿಯಿಂದ ಇಡಿಸಲು ಕಲ್ಮೇಶ. ನನ್ನ ಹೆಂಡತಿಗೆ ಎಂತ ಪರಿಸ್ಥಿತಿಯನ್ನು ತಂದೊಡ್ಡಿದ್ಯೋ ದೇವ. ತಂದೆ ಕೊಡಿಸೋ ಸೀರೆ ತಾಯಿಯಾಗವರಿಗೆ, ತಾಯಿ
ತಂದೊಡ್ಡಿದೋ ದೇವ. ಪಲ್ಲವಿ, ನನ್ನ ಬಿಟ್ಟು ಆಗುವುದಿಲ್ಲ ಎಂದು ಮಾತ್ರ ಹೇಳು ಪಲ್ಲವಿ. ರೀ, ನಿಮ್ಮ ಪಾದಗಳನ್ನ ಕೊಡ್ರಿ. ಕೊನೆಯದಾಗಿ ನಮಸ್ಕಾರ ಮಾಡಿ ನನ್ ಹೋಗ್ತೀನಿ ಅಮ್ಮ. ಅಮ್ಮ, ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ ಕಾರಣ ಹಿಡುವೆಯ ಪಾಪಿಯು ನಾನು. ಹಲೋ ಅತ್ತೆ, ಅತ್ತೆ, ಈ ಪರದೇಶಿ ಅಳಿಯನನ್ನು ಬಿಟ್ಟು ಹೋದೆಯಾ ಅತ್ತೆ? ಮಾವ, ಈ ನನ್ನಿಂದ ಇಷ್ಟು ಬೇಗನೆ ದೂರ ಮಾಡಿದ್ಯಾ ದೇವರೇ ನನ್ನ ಅತ್ತೆಯನ್ನು? ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್. ಆದಷ್ಟು ಬೇಗ ಶ್ವಾನದಳ ಮತ್ತು ಬಾಂಬ್ ಪತ್ತೆ ಹಚ್ಚೋರನ್ನು ಕರೆದುಕೊಂಡು ರೈತ ಅಧ್ಯಕ್ಷರಾದ ಹುಲಿ ಅವರ ಮನೆಗೆ ಬಂದು ಬಿಡಿ. ಆದ್ರೆ ಸೆಕ್ರೆಟರಿ ತುಂಬಾ ಟೈಟ್ ಆಗಿರ್ಲಿ. ಓಕೆ, ಆದಷ್ಟು ಬೇಗ ಬಂದ್ಬಿಡಿ. ಪಲ್ಲವಿ, ಪಲ್ಲವಿ, ಈ ನಿನ್ನ ಹೂವಿನಂತ ಹೃದಯದ ದೇಹವನ್ನು ಈ ಕ್ರೂರ ಬಾಂಬ್ ದಾಳಿಗೆ ಇಡಲಾಯ್ತಲ್ಲ ಪಲ್ಲವಿ. ಪಲ್ಲವಿ, ನನ್ನನ್ನು ಬಿಟ್ಟು ಬಾರದ ಲೋಕಕ್ಕೆ ಹೋದಿಯಾ ಪಲ್ಲವಿ? ನಿನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಪಲ್ಲವಿ, ನನಗಿಲ್ಲ. ನಾನು ನಿನ್ನೊಂದಿಗೆ ತೋಟದ ಮನೆಗೆ ಬಂದಿದ್ದರೆ ನಾನು ಕೂಡ ನಿನ್ನೊಂದಿಗೆ ಸತ್ತು ಹೋಗುತ್ತಿದ್ದೆ ಪಲ್ಲವಿ. ನನ್ನೊಬ್ಬನನ್ನೇ ಮಾಡಿ ನಬಾರದ ಲೋಕಕ್ಕೆ ಹೋದಿಯಾ? ಏ ಕಲ್ಮೇಶ, ಎಂತ ಪರಿಸ್ಥಿತಿಯನ್ನು ತಂದು ಒಡ್ಡಿದೆ ದೇವ. ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ನನ್ನ ಒಂಟಿ ಮಾಡಿ ಬಿಟ್ಟ ಹೃದಯವನಿದೆಯೇ. ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ನನ್ನ ಒಂಟಿ ಮಾಡಿ ಬಿಟ್ಟ ಹೃದಯ. ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೇ ಕೆಟ್ಟವನು ರಾವಣ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕರ್ಣ. ಇವುಗಳನ್ನೆಲ್ಲ ಅಂಗೈಯಲ್ಲಿ ಅರಗಿಸಿಕೊಂಡು ಜಯ ಸಾಧಿಸುವವನೇ ಈ ಕಲಿಯುಗದ ರಕ್ತ ಬೀಜಾಸುರ, ಈ ವಜ್ರಕಾಂತಿ. ಏನು ರೌಡಿ ಸಾಮ್ರಾಜ್ಯದ ಬ್ರಹ್ಮನಾದ ನಾನು ಹೆಣೆದಿರುವ ಚಕ್ರವ್ಯೂಹ ಹುಷಿಯಾಯಿತು ಎಂದರೆ ಇದು ನಂಬಲು ಅಸಾಧ್ಯ, ಅಸಾಧ್ಯ.
ನಂಬಲೇಬೇಕು ವಜ್ರಕಾಂತ್, ನಂಬಲೇಬೇಕು. ಬಲ್ಲವರು ಹೇಳಿದಂತೆ ಬೇರಿಲ್ಲದ ಮರ, ಹಲ್ಲಿಲ್ಲದ ಹಾವು, ಧ್ವನಿ ಇಲ್ಲದ ರಾಜಕಾರಣಿ, ತಮ್ಮೆಲ್ಲದ ಬಲಗೈ ಮಂಟರನ್ನು ಅತಿಯಾಗಿ ನಂಬಿದ ಕಾರಣವೇ ಇಂದು ನಮ್ಮ ಸ್ಕೆಚ್ ವಿಫಲವಾಯಿತು. ಏನು? ನಮ್ಮ ಸೇಡಿನ ಜ್ವಾಲಾಗ್ನಿಯ ಪ್ಲಾನ್ ಹಾಳು ಮಾಡಿದ ಆ ಷಂಡ ಬಲಗೈ ಬಂಟರು ಈ ಭೂಮಿಯ ಮೇಲೆ ಬದುಕಲು ಬಿಡಬಾರದು. ಎಲ್ಲಿದ್ದಾರೆ ಆ ಷಂಡ ಬಲಗೈ ಬಂಟರು? ಎಳೆದು ತನ್ನಿ ಇಲ್ಲಿಗೆ. ಲೇ ಎಲ್ಲಿದ್ರಿ ಬರ್ಲಿ, ಬಂದ್ ನನ್ ಕಾಲಿಗರ ಬೀಳ್ರಿ, ಇಲ್ಲಕ್ಕ ಅವ್ರ ಕಾಲಿಗರ ಬಿದ್ದು ಕ್ಷಮೆ ಆಯ್ತು ಅಂತ ಕೇಳ್ಕೊರ್ಲಿ, ಕೇಳ್ಕೊರ್ಲಿ. ಏನು ತಪ್ಪಾಯ್ತ? ನಿಮ್ಮನ್ನ ಕ್ಷಮಿಸ್ಬೇಕಾ? ನೋ! ಕ್ಷಮೆ ಎಂಬ ಶಬ್ದ ಈ ವಜ್ರಕಾಂತನ ಗ್ರಂಥದ ಇತಿಹಾಸದಲ್ಲಿಯೇ ಇಲ್ಲ. ನಿಮ್ಮಂತವರು ಈ ರೌಡಿ ಸಾಮ್ರಾಜ್ಯದಲ್ಲಿ ಇರುವುದು ನಾಚಿಕೆಗೇಡು. ಇಲ್ಲೇನಿದ್ದರೂ ಡೂ ಆರ್ ಡೈ. ನಿಮ್ಮಂತವರು ಕೈ ಕೊಡುತ್ತೀರಿ ಎಂದು ತಿಳಿದು ನಿನ್ನೆ ರಾತ್ರಿಯೇ ಹುಲಿಯಾನ ತೋಟದ ಮನೆಗೆ ಬಾಂಬ್ ಫಿಕ್ಸ್ ಮಾಡಿದ್ದೆ. ಏಕೆಂದರೆ ಇಂದು ಹುಲಿಯ ಮತ್ತು ಸೂರ್ಯನ ಕುಟುಂಬ ಒಂದೇ ಕಡೆ ಸೇರುತ್ತದೆ ಅಂತ ತಿಳಿದು ನಾನು ಹಾಕಿರುವ ಬಾಂಬ್ ಬ್ಲಾಸ್ಟ್ ಆಗಿ ನನ್ನ ವೈರಿಗಳು ಸಾಯುತ್ತಾರೆ ಎಂದು ಆಸೆ ಪಟ್ಟೆ. ಆದ್ರೆ ನಾನು ಅಂದುಕೊಂಡಂತೆ ಈ ಬಾಂಬ್ ಬ್ಲಾಸ್ಟಿನಲ್ಲಿ ನನ್ನ ಕಡು ವೈರಿಗಳು ಸಾಯಲಿಲ್ಲ. ಯಪ್ಪ ದಣಿಯರ, ನಾ ಬ್ಯಾಡ್ ಅಂತ ಹೋಯ್ಕೋದ್ರು ಲಾಭ ಲಾಭ. ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀವು? ನನ್ನ ಬಾಡಿಗೆ ನಾನು ಬಿಟ್ಬಿಡ್ರಿ. ನಾ ಎಲ್ಲರ ಭಿಕ್ಷೆ ಬೇಡ್ಕೊಂತ ಬದುಕ್ತೀನಿ ಅಮ್ಮ ತಾಯಿ ಅಂತ. ಲೇ ಮಗನ ಚಾರ್ಲೆ, ನೀನಿದ್ದರೂ ನಮ್ಮ ಜೊತೆಲೇ ಇರ್ಬೇಕು, ಸತ್ತರೂ ನಮ್ಮ ಜೊತೆಲೇ ಸಾಯ್ಬೇಕು. ವಜ್ರಕಾಂತ್, ನಾವು ಹೆಣದಿರುವ ಜೇಡರ ಬಲೆಯಲ್ಲೇ ನಿಮ್ಮ ಹೊಡ ಹುಟ್ಟು ತಂಗಿಯೇ ಬಲೆಯಾದಳ. ಒಡ ಹುಟ್ಟಿದವಳೆ ಬೆಂಕಿ ಹಚ್ಚು ಅವರ ಹುಟ್ಟಿದವಳಿಗೆ. ಹುಟ್ಟುತ್ತಲೇ ಎದುರಾದ ನನ್ನ ತಂದೆ ತಾಯಿಯರನ್ನು ಕೊಂದು ಕಬ್ಬಿನ ಪಡದಲ್ಲಿ ಮುಚ್ಚಿದವನು ನಾನು. ನನಗೆ ಹುಟ್ಟಿದ ಮಗುವನ್ನೇ ಕಾಲ್ ತುಡಿದಿಂದ ಸಾಯಿಸಿದವನು ನಾನು. ಕೈ ಹಿಡಿದ ಸತಿಯೇ ಬೇಡವಾದಾಗ ಇಹಲೋಕಕ್ಕೆ ಟಿಕೆಟ್ ಕೊಡಿಸಿದವನು ನಾನು. ಹೀಗಿರುವಾಗ ನನ್ನ ಬದ್ಧ ಬೈರಿಯಾದ ಹುಲಿಯಾನ ಕೈಯನ್ನು ಅವಳು ಎಂದು ಹಿಡಿದಳು, ಅಂದೇ ನನ್ನ ಪಾಲಿಗೆ ಸತ್ತು ಹೋದಳು. ಬೆಂಕಿ, ನನ್ನ ತಂಗಿ ಸತ್ತಳೆಂಬ ಕೊರಗು ನನಗೆ ಕಾಡುತ್ತಿಲ್ಲ. ಆದ್ರೆ ಈ ಬಾಂಬ್ ಬ್ಲಾಸ್ಟಿನಲ್ಲಿ ನನ್ನ ಕಡು ವೈರಿಗಳಿಗೆ ಸಾಯಲಿಲ್ಲ ಎಂಬ ಕೊರಗು ನನ್ನ ರಕ್ತದ ಕನಕನೆ ಕಾಡುತ್ತಿಲ್ಲ. ಬೆಂಕಿ, ರಕ್ತದ ಕನಕನದಲ್ಲಿ ಕಾಡುತ್ತಿದೆ. ಡೋಂಟ್ ವರಿ ವಜ್ರಕಾಂತ್, ಡೋಂಟ್ ವರಿ. ನಾವು ಈಗ ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕುವುದು ಉತ್ತಮ. ಕಬ್ಬಿಣದ ನಾಶಕ್ಕೆ ಅದಕ್ಕಿಡಿದಿರುವ ತುಕ್ಕೆ ವೈರಿ, ಅದರಂತೆ ನಮ್ಮ ನಾಶಕ್ಕೆ ISP ಮೋನಿ ಕಾಳೆ ಕಾರಣ. ಅವಳನ್ನು ಮೊದಲು ಎತ್ತಬೇಕು. ಏಕೆಂದರೆ ನಾವು ಜೈಲಿನಿಂದ ತಪ್ಪಿಸಿಕೊಂಡ ಕೈದಿಗಳು. ನಮ್ಮನ್ನು ಅರೆಸ್ಟ್ ಮಾಡುವುದರೊಳಗಾಗಿ ಅವಳನ್ನು ಕತ್ತರಿಸಿ ನಮ್ಮ ಮೊದಲ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಉಳಿದವರನ್ನ ನಮ್ಮ ಮನಸ್ಸಿಗೆ ಬಂದಂತೆ ಒಡೆದು ಉರುಳಿಸಬಹುದು. ಎಸ್ ಎಸ್, ಗುಡ್ ಬೆಂಕಿ, ವೆರಿ ಗುಡ್. ನೀನು ಹಾಕಿರುವ ಈ ಮಾಸ್ಟರ್ ಪ್ಲಾನ್ ತುಂಬಾ ಚೆನ್ನಾಗಿದೆ. ಆದಷ್ಟು ಬೇಗ ಅದರ ಬ್ಲೂ ಪ್ರಿಂಟ್ ನನ್ನ ಕೈ ಕೆಳಗೆ ಸೇರಬೇಕು. ಹೆಗಲ ಮೇಲೆ ಸ್ಟಾರ್ ಹಾಕಿಕೊಂಡು ಕಮಿಷನರ್ ಕಮಿಷನರ್ ಎಂದು ಮೆರೆಯುತ್ತಿರುವ ಆ ಮೋನಿಕಾಳನ್ನು ಈ ಭೂಮಂಡಲದಲ್ಲಿ ಇಲ್ಲದಂತೆ ಮಾಡಬೇಕು. ಯಪ್ಪ ದಣಿಯರ, ನಾನು ಮೂಗಿನ 7 ಸೆನ್ಸ್ ಹೇಳಕತ್ತೈತ್ರಿ. ಈ ನಿಮ್ಮ ಅರಮನೆ ಕಡೆ ಸುನಾಮಿ ಸುಂಟ್ರ ಗಾಳಿ ಬರಕತ್ತೈತಿ ಅಂತ. ಬರ್ರಿ ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋಣ. ಗಡ 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 ಗುಡು 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 ವೀರಭದ್ರ.
ಗಡ 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 ಗೆದ್ದವನಿಗೆ ಚರಿತ್ರೆಯಲ್ಲಿ ಗೆದ್ದನೆಂಬ ಇತಿಹಾಸ ಇರುತ್ತದೆ. ಸೋತವನಿಗೆ ಇಂಥವನಿಗೆ ಸಂಸಾರಿ ಸೋತನೆಂದು ಹಿಸ್ಟ್ರಿಯಲ್ಲಿ ಜಾಗ ಇರುತ್ತದೆ. ಆದರೆ ಮಧ್ಯದಲ್ಲಿ ನಿಂತು ಕೇಕೆ ಹಾಕುತ್ತಾ ನೋಡುತ್ತಾ ನಿಂತ ನಿಮ್ಮಂತ ಕವಿಗಳಿಗೆ ಈ ನಾಡಿನಲ್ಲಿ ಮತ್ತು ಮಂತಿನಷ್ಟು ತಾವಿಲ್ಲ. ಏನಲೇ ಗುಂಡ ಪೋಖರಿಯಂತೆಯೇ ಕಾಯಕಿ ನನ್ನ ಮನೆಯೊಳಗೆ ದುಂಬಿ ನನಗೆ ದಮಕೆ ಹಾಕುತ್ತಿರುವೆಯಲ್ಲ, ಯಾರು ನೀನು? ನಿಮ್ಮಪ್ಪ ಅಂದ್ರೆ ಶ್ರೀರಾಮ ದೇಹಿ ಅಂತ ವರ ಕೇಳಲು ಬಂದರೆ ವರ ಕೊಡಲು ಅಯೋಧ್ಯದಲ್ಲಿ ನಿರ್ಮಾಣ ಮಾಡಿದ ಶ್ರೀರಾಮ ಅಲ್ಲ, ದುಷ್ಟರ ಎದ ಬಿಗಿದು ಅಮಾಯಕರ ತಲೆ ಹಿಡಿದು ಮೇಲೆ ಕೆತ್ತಲು ಬಂದಿರುವ ಕಲಿಯುಗದ ವಿಕಪುರುಷ ಶ್ರೀರಾಮ. ಇದು ಇದು ರಾಮರಾಜ. ಇಲ್ಲಿ ರಾಮನಾಮ ಜಪಿಸುವವರಿಗೆ ಮಾತ್ರ ಬದುಕು ಹಕ್ಕು, ನಿಮ್ಮಂತ ರಾಕ್ಷಸರಿಗಲ್ಲ. ಎಲ್ಲಿಂದಲೂ ಬಂದು ದುಷ್ಟವಾಗಿ ಗುಪ್ತ ಕೆಲಸಕ್ಕೆ ನೀಲಿ ಲಕ್ಷ್ಯ ಹಾಕುವುದು ನಮ್ಮೂರಿಗೆ ಕೋಲಿಟ್ಟ ದಿನವೇ ನನ್ನ ಎದೆಯಲ್ಲಿ ಸಂಶಯದ ಬೀಜ ಮೊಳಕೆ ಹೊಡೆದಿತ್ತು. ಈ ಪರಶುರಾಮ ಕೆಂಗಿಲು ತೆರಗಿದ ಮುಂಚಿತವಾಗಿ ಈ ರಾಮರಾಜ ಬಿಟ್ಟು ತೊಲಗಿದರೆ ಒಳ್ಳೆಯದು, ಇಲ್ಲವಾದರೆ లేదు ఉంటే ఏం చేస్తావరా నా కొడక ನೋಡು ಮರಿ, ಹಸಿ ದೇಹ ಬಿಸಿ ರಕ್ತ ಐತಿ ಅಂತ ಹಾರಾಡಕತ್ತೆ. ನಾವು ಯಾರು ಏನು ಅಂತ ಅರಿತಾರ ಅರೆ ಕ್ಷಣ ಮರ್ತೋಗ್ತಿ ಮಗಣ, ಹುಷಾರ್. ಇದು ನನ್ನ ರಾಜ, ರೈತರ ಸಾಮ್ರಾಜ್ಯ. ಈ ಸುರಾಜ್ಯದಲ್ಲಿ ನನ್ನ ಹಂಗಾಲ ಸುನಿಲ್ಲಲು ನಿಮಗೆ ಆಗಿದ್ದಿಲ್ಲ. ಮೊದಲು ಇಲ್ಲದ ಹೊರಟು ಹೋಗಿ. ಎಂತೆಂತ ರೈತರನ್ನೇ ಬಾಂಬೆಯಲ್ಲಿ ಭಿಕ್ಷೆ ಬೇಡಲು ಬಿಟ್ಟ ರೌಡಿ ಸಾಮ್ರಾಜ್ಯದ ದೊರೆಗಳು ನಾವು. ರೈತರು ಏನು ಇದ್ದರೂ ನಾವು ಕಿತ್ತು ತಿನ್ನುವ ಬಕ ಪಕ್ಷಿ ಇದ್ದಂತೆ. ರೈತರು ನಾವಾಡಿಸುವ ಬಗರಿಯಂತೆ ಆ ಬಗರಿಯನ್ನು ಆಡಿಸುವ ರೈತರ ಸಾಮ್ರಾಜ್ಯದ ಚಾವಟಿಯೇ ಈ ನಮ್ಮ ರೌಡಿ ಸಾಮ್ರಾಜ್ಯ. ಮುಚ್ಚ ಬಾಯಿನ. ಆ 4G ಕಂಪನಿಗಳು ದಿನಕ್ಕೊಂದು ತಿಪ್ಪೆಯ ನಾಯಕರು ಹುಟ್ಟಿದಂತೆ ಹುಟ್ಟುತ್ತವೆ. ಆದರೆ ನಿನ್ನ ಹೊಟ್ಟೆಗೆ ರೈತನ ಗಂಜ ಕೊಡುವಲು ಮಾತ್ರ ಬರಬೇಡ. ಆ 4G ಕಂಪನಿಗಳಲ್ಲ. ಎಲ್ಲ ಬಚ್ಚ, ಅತಿ ಆಯಿತು ನಿನ್ನ ಉದ್ದಟತನದ ಮಾತುಗಳು. ಇನ್ನೊಂದು ಮಾತು ನಿನ್ನ ಬಾಯಿಂದ ಹೊರಗೆ ಬಂದರೆ ನಿನ್ನ ಉಸಿರು ಆರುತ್ತೆ, ದೇಹ ಇಬ್ಬಾಗ ಆಗುತ್ತೆ. ಹುಷಾರ್. ಇಬ್ಬಾಗ ಲೇಕಂತ್ರಿ ಕಜ್ಜಿ ನಾಯಿ ನನ್ನ ಮಗನೇ. ನೀನು ನನ್ನ ಹುಗುರು ಕಸಾಕ್ ಬಂದ್ರ ನಾನು ಬಾಳ ಕತ್ತರಿಸ್ತೀನಿ. ನೀನು ಮುಂದಾಗಿ ನನ್ನ ಬಾಳ ಕಸಾಕ್ ಬಂದಿದ್ದೆ, ಆದರೆ ನಿನ್ನ ಕೈ ಕತ್ತರಿಸ್ತೀನಿ. ನೀ ಮುಂದಾಗಿ ನನ್ನ ಕೈ ಕಸಕ್ಕೆ ಬಂದಿದ್ದೆ, ಆದರೆ ಮಗನ ನಿನ್ನ ರುಂಡಗಳ ಕತ್ತರಿಸುತ್ತೇನೆ. ಎಲ್ಲ ಬಚ್ಚ, ನಿನ್ನ ಉದ್ದಟತನದ ಮಾತುಗಳಿಂದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಡಾಕ್ಟರ್ APJ ಅಬ್ದುಲ್ ಕಲಾಂ ಕಂಡು ಹಿಡಿದ ಬಾಂಬುಗಳಿಗಿಂತ ನಾವು ಭಯಂಕರ ಸಿಡಿ ಬಾಂಬುಗಳಿದ್ದಂತೆ. ಈ ಭಯ ಇದ್ದರೆ ಒಳ್ಳೆಯದು ಮಗಣ, ಎಲ್ಲವಾದರೆ ಭಯ. ಆ ಭಯ ಅನ್ನೋದು ಹುಟ್ಟುತ್ತಲ್ಲ ನನ್ನ ಮೃತ್ಯನ ಗೆದ್ದು ಬಂದ ಮೃತ್ಯುಂಜಯ. ನನ್ನೆಲ್ಲ ಮಾಡ್ತಿಲ್ಲ ಮುಟ್ಟ. ಆ ಭಯ ಅನ್ನೋದು ನನ್ನ ಹುಡುಗರಲ್ಲಿ ಕಟ್ಟಿಕೊಂಡು ಬೆಳೆದಿರುವ ಗಂಡು ಗಲಿ ನಾನು. ఏం చేస్తావరా నా కొడక?
ಲೇ ಯಾರಲೇ ನೀನು? ಅರ್ಜುನ ಎಂದರೆ ಚಿತ್ರಾಂಗಿನಿ ನೆನಪಕ್ಕಾಳ, ದುಶ್ಯಾಸನ ಅಂದರೆ ಸೇನಕಿ ನೆನಪಕ್ಕಾಳ, ವಿಶ್ವಾಮಿತ್ರ ಅಂದರೆ ಮೇನಕಿ ನೆನಪಕ್ಕಾಳ, ಕರ್ನಾಟಕ ಅಂದರೆ 6.5 ಕೋಟಿ ಜನರು ನೆನಪಕ್ಕಾರ. ಆ ಕನ್ನಡಿಗರ ಉಸಿರುವೆ ಆಮ್ಲಜನಕ, ಪ್ರಗತಿಪರ ಹೋರಾಟಗಾರ ಶ್ರೀರಾಮ. ಓಹೋ ಶ್ರೀರಾಮ, ನಿನ್ನ ಹೆಸರಿನಲ್ಲಿ ಇಡೀ ಜಗತ್ತು ಜಪ ಮಾಡುತ್ತೆ ಅಂತ ತಿಳಿದು ನನ್ನ ಎದುರಿಗೆ ಎದೆ ಉಬ್ಬಿಸಿಕೊಂಡು ಬಂದ್ರೆ ನಿನ್ನ ಎದೆ ಶೀಳಿ ಬಿಸಿ ರಕ್ತ ಕುಡಿತೀನಿ. ಎಚ್ಚರ. ಕುಡಿಲೇ ಕುಡಿ. ಈ ಕನ್ನಡ ನಾಡಿನ ರೈತರ ರಕ್ತ ಕುಡಿತೀನೆಂದು ಮಗಳಿದ ಸಾಲದ ಮಗನೇ. ಹಾಡಿದ ಮಾತನ್ನು ಮಾಡಿ ತೋರಿಸುವ ಎದೆಯ ಗುಂಡಿಗೆಲ್ಲ ಖಂಡಿಸ್ತಲೇ ಇರಬೇಕು. ಧಮಕಿ ಹಾಕಿದ್ರೆ ಎದರಿ ಹೋಗ್ತಾನೆ ಎಂದು ತಿಳಿಕೊಂಡಿದ್ದು ನಿನ್ನ ಮೂರ್ಖತನ. ನೋಡು, ಈ ಪರಶುರಾಮ ನಿಮ್ಮ ಕುತ್ತಿಗೆ ಹಾರುವುದಕ್ಕಿಂತ ಮುಂಚಿತವಾಗಿ ಈ ರಾಮರಾಜ ಬಿಟ್ಟು ತೊಲಗಿದರೆ ಒಳ್ಳೆಯದು. ಇಲ್ಲವಾದರೆ ಮಲಪ್ರಭದ ನೀರು ಕೂಡ ಬೆಳೆದು ನಿಂತಿರುವ ಗಂಡು ಹುಲಿದು. ಸಿಂಹದ ಸಿಂಹ ಕೊಟ್ಲಿಗೆ ಆಹುತಿ ಆಗುತ್ತೀಯ ಮಗನ. ಬೋಲು ಎತ್ತರ ಬರ್ತೇನೆ. ಗಡ 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 ಗುಡು 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 ಗಡ 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 ನಡಗಿಸಿ ಬಂದ. ಇದ್ಯಾವ ಹೊಸ ಕ್ಯಾರೆಕ್ಟರ್ ಈ ನಮ್ಮ ನಾಡಿನಲ್ಲಿ? ನಾವು ಎಂದೂ ನೋಡಿರದ ಹೊಸ ಹುಲಿ ಮರಿ. ವಜ್ರಕಾಂತ್, ಇದು ಹುಲಿ ಮರಿ ಅಂತ ಈಜಿಯಾಗಿ ತಿಳಿದುಕೊಳ್ಳುವುದು ಸೂಕ್ತವಲ್ಲ. ಇದು ನಮ್ಮ ಮೇಲೆ ಎರಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾದರೆ ಆದಷ್ಟು ಬೇಗ ಆ ಹುಲಿ ಮರಿಯನ್ನು ನಮ್ಮ ರೌಡಿ ಸಾಮ್ರಾಜ್ಯದ ಗರಡಿಯಲ್ಲಿ ಪಳಗಿಸಬೇಕು. ಇಲ್ಲವಾದರೆ ಅವನನ್ನು ಈ ಭೂಪಟದಿಂದ ಮರೆ ಮಾಡಬೇಕು. ಕಟ್ಟಂತಿ ಕೊರಳಿಗೆ ತೆನ್ನಕ ಕುಳ್ಳ ಎಲ್ಲ ಮನಿಯಾಗ ತಾಳಿ. ಕಟ್ಟಂತಿ ಕೊಳ್ಳಿಗ ನಕ ಕುಳ್ಳ ಎಲ್ಲ ಮನಿಯಾಗ ಬಾಳ ಬಾಳ ನಿಮ್ಮ ಮನಿಯಾಗ ಸುದ್ದಿ ಗೊತ್ತಾರ ಗೆಳತಿ ನೆನಪಾಗ ಗೊತ್ತಾದ. ಏನ್ಲೇ ಪಾಂಡೆ, ಕುರಿ ಮರಿ ಬೆನ್ನತ್ ನೀನಿಂದ ಬೆನ್ನತ್ ಬರತ್ತೀನಿ. ಎಲ್ಲಿ ಕರ್ಕೊಂಡಿ ಹೊಂಟಿಲಿ ಮಗನ? ಎಲ್ಲಿ ಕರ್ಕೊಂಡ್ ಹೊಂಟಿ? ಮತ್ತೆಲ್ಲಿ ಕುಡ್ ಮಾವಚ್ಚಾರ್ಲಿ ಸುಡುಗಾಡಕ್ಕ. ಸುಡುಗಾಡಕ್ಕ ಮಗನ? ಈಗ ತಾನೇ ಅಲ್ಲಿಂದ ಬಂದಿವ್, ಮತ್ತ್ಯಾಕೆ ಸುಡುಗಾಡಕ್ ಲೇ ಮಗನ? ನಡಿ ಬಾವಿ ಜಳಕಕ್ಕೆ ಹೋಗೋಣ. ಬಾವಿ ಜಳಕಕ್ಕ ನೋಡ್ರಿ ಅವನ ಗೋರಿಗೆ ಹೋಗೋ ವಯಸ್ಸಾತ, ಇನ್ನ ಬಾಯಿ ಹರು ಚಟ ಬಿಟ್ಟಿಲ್ಲ. ಮಾವ ಕೊಡ್ಲಿಕ್ಕಾವ ನಿನ್ ಮಗಳು ಕೊಟ್ಟು ನನಗ ಮದ್ವಿ ಮಾಡು, ನಿನ್ ಕಾಲರ ಅಡ್ಡಿ ಬೀಳ್ತೀನಿ. ಬಿಡ್ಲಿ ಪಾಂಡೆ, ಬಿಡ್ಲಿ ಕಾಲ್ ಬಿಡ್ಲಿ. ಇರೋದ ಅದೊಂದ್ ಕಾಲ್ ಮುರಿದ್ ಗಿರೋದ್ ಅಂದ್ರ ಮತ್ ಬೆಳಿಗ್ಗೆ ಎದ್ದು ಮ್ಯಾಗ ತಳಗ ತೊಳ್ಯಾಕ ನೀನ ಬರ್ಬೇಕ ತೋಡ ಮಗನ. ಅಲ್ಲಿ ಪಾಂಡ್ಯ ಈ ಕಡೆನಾ? ಅಲ್ಲಿ ಯಾರು ಸಾಧುಗಳು ಬರಾಕತ್ತಾರ, ಸ್ವಲ್ಪ ವಿಚಾರಿಸ್ಕೊಂಡ್ ಬರಂಬಾ. ಅವ್ ನೋಡ್ರಿ ಮಾಲಕ್ರ ಸರಿಯಾದ ಟೈಮಿಗೆ ಬರಾಕ್ತಾರ. ನನ್ನ ಪಂಚನಂಗ್ ನಾನು ಮದ್ವಿ ಮಾಡ್ಕೊಳಂಗ ಆಶೀರ್ವಾದ ಮಾಡ್ರಿ ಅಂತ ಅವ್ರ ಕಾಲಿಗೆ ಅಡ್ಡು ಬೀಳ್ತೇನೆ. ಚಂದುಳ ಚಲುವಿ ನನ್ನ ಹುಡುಗಿ ಹೊಕ್ಕಿಳ ಹೈಸ್ಕೂಲ್ ಸಾಲಿಗೆ ಕಾಯ್ಕೊತ ನಿಲ್ಲವ ಹಾದಿಗೆ ಹಾಕದನ್ನು ಚಂದನ ಸ್ಮೈಲಿಗೆ
ರಿಬ್ಬನ ಕಟ್ಟಿಕೊಂಡ ನಿಬ್ಬನ ಎತ್ತಿದಂಗ ಬರ್ತಿದ್ದಳು ಸೈಕಲ್ ತುಳ್ಕೊಂಡ ಬರ್ತಿದ್ದಳು ಕೊಂಕೊಪ್ಪ ನನ್ನೋರ ನಂಬಲಿಲ್ಲ ಹುಡುಗ್ಯಾರ ಕೊಂಕೊಪ್ಪ ನನ್ನೋರ ನಂಬಲಿಲ್ಲ ಹುಡುಗ್ಯಾರ ನಾವಳ ಹಚ್ಕೊಂಡಾಕಿ ವಾದಳಲು ಬಲು ದೂರ ನಾವಳ ಹಚ್ಕೊಂಡಾಕಿ ವಾದಳಲು ಬಲು ದೂರ ನಮ್ಮ ಸಣ್ಣನ ಓಣ್ಯಾಗ ನೀ ಜಗತ್ತನ ಕಳ್ಳಕ್ಕೆ ನಿಮ್ಮ ಮನೆ ಹತ್ತಿ ಬರ್ತಿದ್ದಲ್ಲ ಹುಡುಗಿ ಹತ್ತರ ಬಸ್ ಬಂದ ಇಳಿಯುತ್ತಿದ್ದಿ ನೀನು ಧಾರವಾಡ ಕ್ರಸ ಹತ್ತಿ ಬರ್ತಿದ್ದಲ್ಲ ಹುಡುಗಿ ಹತ್ತರ ಬಸ್ ಬಂದ ಇಳಿಯುತ್ತಿದ್ದಿ ನಮ್ಮ ಧಾರವಾಡ ಕ್ರಸ ಮನಸ್ಸಿಗೆ ಆತ ಬಸ ಮಾಡ ಬ್ಯಾಡ ನವ ಮನದ ನಿನ್ನ ಬಿದ್ದರ ನನಗ ಯಾರಿಲ್ಲ ಪಡಬ್ಯಾಡ ನಂಗ ತ್ರಾಸ ಬಾಬಾ ಬಾಬಾ ಹಳ್ಳಿಯ ಮೆಟ್ಟಿಗೆ ಬಾಬಾ ಬಾಬಾ ಹಳ್ಳಿಯ ಮೆಟ್ಟಿಗೆ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಗಲಲ್ಲಿ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಗಲಲ್ಲಿ ಮನಸ್ಸಲ್ಲಂತೂ ರಾಸೆ ಐತೆ ಮಾಡಲಿ ಶಿವನೇ ಏನ್ ಮಾಡಲಿ ಶಿವನೇ ಹೈಸ್ಕೂಲ್ ಕನಿ ಫೇಮಸ್ ನಾ ಕುಡಿತೇನ ಓರ್ನಲ್ಲ ಚಾಯ್ಸ ಏನಾಗಿಸ ಮಾಡ್ತೀಯ ಡ್ಯಾನ್ಸ ನೀ ಬರ್ತೀನಿ ನೀನಾಗಿ ಕುಡಿಸ ಧಾರವಾಡ ಬೇಡ ತಂದ ತಿನ್ಸ ಹೂ ಅಂದಾರ ಡಿಂಗ್ ಚಕ ಡ್ಯಾನ್ಸ ಧಾರವಾಡ ಬೇಡ ತಂದ ತಿನ್ಸ ಹೂ ಅಂದಾರ ಡಿಂಗ್ ಚಕ ಡ್ಯಾನ್ಸ ಅದಿ ಮಸ್ತ ಎಳಿ ವಯಸ್ಸ ನಾ ಬರತನ ಹಾಲು ಕುಡಿಸ ಅದಿ ಮಸ್ತ ಎಳಿ ವಯಸ್ಸ ನಾ ಬರತನ ಹಾಲು ಕುಡಿಸ ಜೈ ಶಂಭೋ ಭೌಭವನಾಥ ಚುರ್ಚುರ್ನಾಥ ಜುಮ್ಜುಮ್ನಾಥ ಕಪ್ಪತ್ತಿನ ಗುಡದಲ್ಲಿ ತಪಸ್ಸು ಮಾಡಿ ಬಂದ ಈ ಭಕ್ತ ಸತ್ಯ ಅರ್ಶನ ಚಂದ್ರ ಸುಳ್ಳಾಗಬಹುದು ಆದರೆ ನನ್ನ ಮಾತು ಸುಳ್ಳಾಗೋದಿಲ್ಲ ಜೈ ಶಂಭೋ ಭೌಭವನಾಥ ಚುರ್ಚುರ್ನಾಥ ಜುಮ್ಜುಮ್ನಾಥ ಯಪ್ಪ ನಮಸ್ಕಾರ ಯಪ್ಪ ನಮಸ್ಕಾರ ಲೇ ಅದಮ್ಮ ನಾನು ಯಪ್ಪ ಅಲ್ಲ ಯವ್ವಾದಿನಿ ಅಮ್ಮಾರ ನೀವು ಹೆಣ್ಸೋದು ಅನ್ರಿ ಹೆಣ್ಸೋದು ಅಂದ್ರ ಪುಲ್ಲಿಂಗ ಗಂಡ್ಸೋದು ಅಂದ್ರ ಸ್ತ್ರೀಲಿಂಗ ಅಮ್ಮಾರ ನಾನು ನೋಡಿ ಪಂಚು ನನಗೆ ಸಿಗುವಂಗ ಆಶೀರ್ವಾದ ಮಾಡ್ರಿ ಅಡ್ಡ ಬಿದ್ರ ದಾಟಕ್ಕಿನಿ ಉದ್ದ ಬಿದ್ರ ತುಳಿದಕ್ಕಿನಿ ನಿಮ್ಮಂತ ಮಾನವರಿಂದ ಮಾತಾಡಲು ನನಗೆ ಸಮಯವಿಲ್ಲ ಈಗ ತಾನೇ ಇಂದ್ರಲೋಕದಿಂದ ಮೀಟಿಂಗ್ ಇದೆ ಅಂತ ಅರ್ಜೆಂಟ್ ಆಗಿ ಮೆಸೇಜ್ ಬಂದಿದೆ ಅಮ್ಮಾರ ನಿಮಗೆ ಇಂದ್ರಲೋಕದಿಂದ ವಾಟ್ಸಪ್ ಮೆಸೇಜ್ ಬಂದೈತೋ ಅಥವಾ ಫೇಸ್ಬುಕ್ ಮೆಸೇಜ್ ಬಂದೈತೋ ಅಥವಾ ಇನ್ಸ್ಟಾಗ್ರಾಮ್ ಮೆಸೇಜ್ ಬಂದೈತೋ ತೂ ನಾನ್ ಸೆನ್ಸ್ ಯೂಸ್ ಎಸ್ ಪಿಲೋ ತರ್ಡ್ ಕ್ಲಾಸ್ ಮಲಕ್ರ ಅಮ್ಮಾರ ಇಂಗ್ಲೀಷ್ನ ಪೂಚಾಕತ್ತಾರ್ರಿ ಲೇ ತಮ್ಮ ಪಾಂಡ್ಯ ದೊಡ್ಡವ್ರು ನಂಗೆಲ್ಲ ನಿಂದ್ರಿಸಿ ಕ್ವಶನ್ ಕೇಳಬಾರ್ದು ಅಲ್ಲಿ ಪಾಂಡ್ಯ ಅಲ್ಲಿ ಬೇ ಮಗಳ ಅಪ್ಪ ಅಲ್ಲ 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 ಯವ್ವ ನನ್ನ ಮಗಳು ದೊಡ್ಡ ಮಗಳು ನೋಡಿವ್ರ ಆ ಮುಕುಂದ್ ಕೂಡ ಓಡಿ ಹೋದ್ಲು ಸಣ್ಣ ಮಗಳದಾರ ಮದ್ವೆ ಮಾಡ್ಬೇಕಂತ ಗೊಂದಲಕ್ಕೆ ಬಿದ್ದೀನ್ರಿ ಯವ್ವ ನೀವು ಇದನ್ನ ಇಂದ್ರಲೋಕದ ಮೀಟಿಂಗಿಗೆ ಹೋಗಿ ಬಗೆಹರಿಸಿ ಕೊಡ್ಬೇಕ್ರಿ ಸಾಧುಗಳು ಕೈ ನೋಡಿದ್ರೆ ನನ್ನ ಮಗಳ ಕೈ ಇದ್ದಂಗದವಲ್ಲ ಕೈ ಬಿಡೋ ಯುದ್ಧ ಕೈ ಬಿಡ್ರೆ ಅಲ್ಲ ಏ ಯುದ್ಧ ನೀನು ಜಳಕ ಮಾಡಲಾರದೆ 20 ದಿವಸ ಆಗಿದೆ ಏನು ಚಾರ್ಲಿ ನೀನು 40 ಹಳ್ಳಿ ಡೈರಿ ಒಡೆಯ ನಟ್ಟು ನಡು ರಸ್ತಾದ ನಿಂತ್ಕೊಂಡು ಪರಿಹಾರ ಕೇಳಕತ್ತಿಯಲ್ಲ ಸೊಕ್ಕಲ್ಲ ನಿನ್ನ ಮೈಯಾಂದ ಹೌದ್ರಿ ನೀವು ಹೇಳೋದು ಕರೆ ಐತ್ರಿ ಲೇ ತಮ್ಮ ಪಾಂಡ್ಯ ಈ ಅಮ್ಮಾರನ್ನ ನಮ್ಮ ತೋಟದ ಮನೆಗೆ ಕರ್ಕೊಂಬ ಇವ್ರು ಗುರುಗಳ ಸತ್ಕಾರ ಅಲ್ಲೇ ಮಾಡಿ ಮುಗಿಸೋಣ ನಾ ಹಿಂಗಕಿನಿ ನೀ ಹಿಂಗ ಬಾ ಮಗಣ ಬಾಯ್ ಬಾಯ್ ಲೇ ಶಿಶು ನಿನ್ನ ನಾಮಧೇಯ ಮೈ ನೇಮ್ ಇಸ್ ಪಾಂಡು ರೀ ಅಮ್ಮಾರ What is your name? ನಿನಗೆ ಆ ಪಂಚರಂಗಿ ಸಿಗಬೇಕಾದ್ರೆ ನಾನು ಅಂದಾಗ 3 ಸತ ಅನ್ಬೇಕು ನೋಡು ಅಮ್ಮಾರ ಹೇಳಕ್ತಾರಂದ್ರ ಅಜ್ಜಾರ್ದಂಗ ಕೆಲಸ ಗುದ್ದದೊಂದ ಜೈ ಶಂಭೋ ಭೌಭವನಾಥ ಹಾ ಜಾಡ್ಸ್ ಜಾಡ್ಸ್ करतिनी बारा
ತರ್ತೀನಿ ಕಾರ ಗಿಡಿ ಮಾಡೋಣ ಗಿಡಿಯ ಟೂರ ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋಣ ಹೈ ಪೈಲಿ ಜೋನ ಮಾಡೋಣ ಈ ಪೈಲಿ ಜೋರ ರಾತ್ರಿ ಹಾಕೊಂಡಿ ಕೌದಿ ಮಸಲ ಹೊರ ಹತ್ತಾಗಿ ನನ್ನ ಕಡಗ ಅವ ಅನ್ನಾಗಿ ನೀನಕ್ಕ ನಕ್ಕ ಬದಲಿಸಿದಿ ನೀ ನನ್ನ ದೆಕ್ಕ ರಾತ್ರಿ ಹಾಕೊಂಡಿ ಕೌದಿ ಮಸಲ ಹೊರ ಹತ್ತಾಗಿ ನನ್ನ ಕಡಗ ಅವ ಅನ್ನಾಗಿ ನೀನಕ್ಕ ನಕ್ಕ ಬದಲಿಸಿದಿ ನೀ ನನ್ನ ದೆಕ್ಕ ಹಿಡಿದಿಲ್ಲ ಮೋಕ ನುಡಿದರ ಬದುಕ ಮಾಡಿಗೆ ಆಗಿ ಬಾಗಲಗ ನನ್ನ ತಪಸ್ಸಿನ ಸಮಯವಾಯ್ತು, ನಾನು ಇನ್ನು ಹೋಗಿ ಬರ್ತೀನಿ. ಅಮ್ಮರ ಮತ್ತು ಆಟದ ಮನೆಗ್ರಿ ನೀನು ಇಲ್ಲೇ ನಿಂತ್ರೆ ನಿನ್ನ ಮೂರನೇ ಕಣ್ಣಿನಿಂದ ಸುಟ್ಟು ಬಿಡುತ್ತೀನಿ ಮಗಳ. ಬ್ಯಾಡ್ರಿ ಅಮ್ಮರ ಬ್ಯಾಡ, ಮೂರನೇ ಕಣ್ಣು ತೆಗೆದು ಬ್ಯಾಡ. ನಾನು ಪಂಚು ನನಗೆ ಸಿಗೋಂಗ ಆಶೀರ್ವಾದ ಮಾಡ್ರಿ. ನೀವು ಹೇಳ್ದಂಗೆ ಜಾಗ ಖಾಲಿ ಮಾಡ್ತೀನಿ. ತಥಾಸ್ತು ತಥಾಸ್ತು. ಹೋಗು ಬಾ ಬರ್ತೇನ್ರಿ. ಮಗನೇ, ತಪಾಸ್. ಅಂತೂ ಈ ಪಾಂಡ್ಯನ ಮಳ್ಳ ಮಾಡಿ ಕಳಿಸಿನ್ರಿ. ಇನ್ನು ಈ ರಂಗೆ ಯಾಕೆ ಬರವಲ್ಲ? ಅಂತೂ ನೆನಸ್ನ್ಯಾಗ ಕೌಡು ಬಂದಂಗ ಬರಕತ್ತನ. ಬರ್ಲಿ ಬರ್ಲಿ, ಸಜಾ ಮಾಡಿ ಮಜಾ ಕೊಡ್ತೀನಿ ಅವಂಗ. ಜೈ ಶಂಭೋ ಭಗವಾನಂತ ಚುರ್ಚುರ್ನಂತ ಜುಮ್ ಜುಮ್ನಂತ ಏ ದಂಡ ಪಿಂಡ ಗುಂಡ ಹಂಡ ರಂಗ್ಯ ಚೀ 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 ಅಕುಟ್ ಅಕುಟ್ ನಕೋ ಗುರುಜಿ ನಕೋ ಆಯಂ ರಂಗು ರಂಗು ಬೋಲ. ಏ ರಂಗ್ಯ ಹಿಂಗ್ಯಾಕ ಮಾತಾಡಕತ್ತೀನಿ? ನಿನ್ನ ಮೈಯಾಗಿನ ದೇವ್ ಬಂದೈತೋ ಏನೋ ದೇವ್ರ ಬಂದೈತೋ? ಇಲ್ಲಿ ತನ ಎಲ್ಲಿ ಹೋಗಿದ್ರಿ? ಬಾದಾಮಿ ಪೂರಿ. ಹಿಂಗ್ಯಾಕ ಮಾತಾಡಕತ್ತಿ? ನಾನು ನಿನ್ನ ಪಂಚು ಪಂಚರಂಗಿ ಅದೀನಿ. ಇಲ್ಲ, ನೀ ಸುಳ್ಳು ಹೇಳಾಕತ್ತಿ. ಸ್ವರ್ಗಾಡು ಸುಂದ್ರಿ ಗುಸು 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 ಗುಮ್ಮವ, ನೀ ಸುಳ್ಳು ಹೇಳಾಕತ್ತಿ. ಕರೇನಾ ನಾನು ಪಂಚರಂಗಿ ಅದೀನೋ ಮಾರಯ್ಯ? ಇಲ್ಲ, ನೀ ಸುಳ್ಳು ಹೇಳಾಕತ್ತಿ. ಕರೇನೋ ಮಾರಯ್ಯ, ಕರೇನಾ? ಪಂಚಿ ಹೆಂಗಿತ್ತಿ ಅಭಿನವ ಚಕ್ರವರ್ತಿ ಅಭಿನಯ? ಅಂದ್ರೆ ನಿನ್ನ ಮೈಯಾಗ ದೇವ್ ಬಂದಿಲ್ಲ? ಹುಚ್ಚಿ ಹಳೆ ಹುಚ್ಚಿ. ನನ್ನ ಮೈಯಾಗ ಎಲ್ಲಿ ದೇವ್ ಬರ್ಬೇಕು? ನನ್ನ ಮೈಯ ದೇವ್ ಬರ್ಬೇಕಂದ್ರ 6 ಗುಂಡಿಗೆ ಧೈರ್ಯ ಇರ್ಬೇಕು, ಧೈರ್ಯ. ಮೊದಲ ಗತ್ತಿದ್ರೆ ನಿನಗೊಂದು ಗತಿ ಕಾಣಿಸ್ತಿದ್ದೆ. ಅಲ್ಲ ರಂಗು, ಇದೇನಿದೆ ನಿನ್ ಡ್ರೆಸ್ ಇಷ್ಟು ಹೊಲ್ಸಗಲ್ಲ? ಜಳಕಾರ ಮಾಡಿ ನೀನ ಎಲ್ಲಿ ಜಳಕ ತಂದಿರಿ? ಅವನವನ ಊರಾಗ ಜಾತ್ರೆ ಗದ್ದಲ್ದ 3 ದಿವಸ ಆತ. ನೀರ ಬಿಟ್ಟಿಲ್ಲ ನಮ್ಮ ವಾಟರ್ ಮ್ಯಾನ್ ಗಂಗಪ್ಪ. ಅದ್ರಾಗ ಅವನವನ ಗಂಗಪ್ಪ, ವಾಟರ್ ಮ್ಯಾನ್ ಗಂಗಪ್ಪ ಕೇ ಬಿಚ್ಚದ ಡಿಕೆ ಕುಡಿಯಾಕತ್ತಾನು. ಏನ ಮುಚ್ಕಂಡಿ ತಾಂಡದಾಗ ಕಂಟ್ರಿ ಕುಡಿಯಾಕತ್ತಾನು. ಬಂಡಿಗೆ ನೇರ ಹೊಲ ಡಿಕೆ ಕುಡಿಯಾಕತ್ತಾನು ಅಂತೀನಿ. ಅಲ್ಲ ಪಂಚಿ, ಒಂದು ಸಲ ನೀನು ಬಾವ್ಯಾಗ ಇಳಿದು ಇಶಾಡಕ್ ಚಾನ್ಸ್ ಕೊಟ್ ನೋಡಲ್ಲ. ನನ್ನ ಬಾಯಿ ಫುಲ್ ಬೆಳದೈತೋ ಮಾರಯ್ಯ. ಅದು ಆ ಪಟಾಲಿ ಕರ್ಕಿ ಜಿಡ್ ಬೆಳಿಲಿ. ಬರೇ ಒಂದು ಸಲ ಚಾನ್ಸ್ ಕೊಟ್ಟು ನೋಡ. 6 ವರ್ಷದ ಎಕ್ಸ್ಪೀರಿಯನ್ಸ್ ಐತಿ. ನಮ್ಮ ಅಪ್ಪ ಸಾಲಿ ಕಳಿಸಿದ್ರ ಹೋಗಿ ಸಾಲಿ ಕಲತ್ ಉದ್ದಾರ ಆಗೋ ನನ್ನ ಮಗನ ಅಂದ್ರ ಬಾವಿ ಹಾರಿದ ಮಗ ದಿನ. ಒಂದು ಸಲ ನೀನು ಬಾವ್ಯಾಗ ಇಳಿದು ಇಶಾಡಕ್ ಚಾನ್ಸ್ ಕೊಟ್ಟು ನೋಡ. ಆ ಪಟಾಲ ಕರ್ಕಿ ಜಿಡ್ ಬೆಳೆದ್ರ ಸಹಿತ ಚಟ ಚಟ
ಚಟ ಅಂತ ಕಿತ್ತೋಬೇಕ ಹಂಗ ಹೊಡಿತೀನಿ ಸುರಿಗೆ. ಹೌದೇನೋ ನನ್ನ ಹುಲಿಯ ಮುನ್ನೆಡೆಸಿದ ಗೆಳೆಯ. ಏ ರಮಣ ಬರ್ತೇನ. ಹಾ ನಡಿ ಮತ್ತೆ ತಡ ಹೋಗಿ ಒಂದ. ರಿಂಗ ರಿಂಗ ಕಿವಿಯಾಡ ಜುಮಿಕಿ ಎಲ್ಲರ ತಂದೆಯ ಹುಡುಗಿ. ರಿಂಗ ರಿಂಗ ಕಿವಿಯಾಡ ಜುಮಿಕಿ ಎಲ್ಲರ ತಂದೆಯ ಹುಡುಗಿ. ರಿಂಗ ಕಿವಿಯಾಡ ಜುಮಿಕಿ ಎಲ್ಲರ ತಂದೆಯ ಹುಡುಗಿ. ರಿಂಗ ಕಿವಿಯಾಡ ಜುಮಿಕಿ ಎಲ್ಲರ ತಂದೆಯ ಹುಡುಗಿ. ಹುಡುಗಿ ಕಲಕಲ ಕಣ್ಣಾಗಿ ಕತ್ತಲದಾಗು ಕನವಾಗಿ. ಹುಡುಗಿ ಕಲಕಲ ಕಣ್ಣಾಗಿ ಕತ್ತಲದಾಗು ಕನವಾಗಿ. ರಿಂಗ ಕಿವಿಯಾಡ ಜುಮಿಕಿ ಎಲ್ಲರ ತಂದೆಯ ಹುಡುಗಿ. ರಿಂಗ ಕಿವಿಯಾಡ ಜುಮಿಕಿ ಎಲ್ಲರ ತಂದೆಯ ಹುಡುಗಿ. ರಾಣಿಯರ ಬಳಗ ಮಹಾರಾಣಿ ಅರವತ ಹಳ್ಳಿ ರಜನರಾಣಿ. ಎಲ್ಲಿಗೆ ನಿಂತ ಅರಮಾಣಿ ಕಾವುರ ರಾಜರ ಮಗಳಾಣಿ. ರಾಣಿಯರ ಬಳಗ ಮಹಾರಾಣಿ ಅರವತ ಹಳ್ಳಿ ರಜನರಾಣಿ. ಎಲ್ಲಿಗೆ ನಿಂತ ಅರಮಾಣಿ ಕಾವುರ ರಾಜರ ಮಗಳಾಣಿ. ಎಲ್ಲಿಗೆ ನಿಂತ ಅರಮಾಣಿ ಕಾವುರ ರಾಜರ ಮಗಳಾಣಿ. ಎಲ್ಲಿಗೆ ನಿಂತ ಅರಮಾಣಿ ಕಾವುರ ರಾಜರ ಮಗಳಾಣಿ. ಹುಡುಗಿ ಎಂಕರ ಬದಿಯಾಣಿ ಪುಸ್ತಕ ಚಂದರಾದಿಯಾಣಿ. ಲಾಲ 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 ಅವನಾದಂತ ಮಲ್ಲಪ್ಪ ಗಾಂಗೇರ್ ಅವರು ಇದೇನಿದು ಮೋನಿಕಾ? ಗಲ್ ಹಿಡಿಯುವ ಕೈಯಲ್ಲಿ ಆರತಿ ತಟ್ಟೆ ಹಿಡಿದಿದ್ಯಾ? ಲಾಠಿ ಹಿಡಿಯುವ ಕೈಯಲ್ಲಿ ಊದುಬತ್ತಿ ಹಿಡಿದಿದ್ಯಾ? ನೋಡೋಕೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದ್ಯಾ. ಹಿಂದೇನು ನಮ್ಮ ಮನೆಯಲ್ಲಿ ವಿಶೇಷ? ರೀ, ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ವಿಶೇಷವಾದ ದಿನ ಇರುತ್ತೆ. ಯಾಕೆ ಅದನ್ನು ನೀವು ಮರ್ತು ಬಿಟ್ರ ನಾನು ನಿಮ್ಮ ಜೊತೆ ಮಾತನಾಡೋದಿಲ್ಲ. ಕೋಪ ಬಂದಾಗ ನನ್ನ ಬಂಗಾರಿಯ ಮುಖ ರವಿರಶ್ಮಿ ಬಂದು ಆನಂದದಿಂದ ಹತ್ತಿ ಅರಳಿದ ಪುಷ್ಪದಂತೆ ಕಾಣುತ್ತದೆ. ನೋಡಿ, ನೀವು ಆ ಕನಸುಗಾರ ಕವಿಯಂತೆ ವರ್ಣಿಸಿದ್ರು ಕೂಡ ನಾನು ಮಾತ್ರ ನಿಮ್ಮ ಜೊತೆ ಮಾತನಾಡೋದಿಲ್ಲ. ಕೋಪವೇತಕ್ಕೆ ಚಿನ್ನ, ಕರುಣೆ ತೋರಿಸು ನನ್ನ. ಮರೆಯಲಾಗದ ಆ ದಿನ ಕೂಡಿದೆವು ಬಹುದಿನ, ಅದುವೇ ನಮ್ಮಿಬ್ಬರ ಮದುವೆಯ ದಿನ. ಓ, ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಂತ ಗೊತ್ತಿದ್ರು ಮತ್ತ್ಯಾಕೆ ನನ್ನ ರೇಗಿಸ್ತೀರಾ? ತಮಾಷೆಗೆ ಕಣೆ ಮೋನಿಕಾ. ಎಲ್ಲಿ ಕಣ್ಮುಚ್ಚು. ಯಾಕ್ರಿ? ಇದೆಲ್ಲ ಯಾಕ್ರಿ? ನೋಡಿ, ನಿಮ್ಮ ನಿರ್ಮಲವಾದ ಪ್ರೀತಿ ಹೊಂದಿದ್ರೆ ನನಗಷ್ಟೇ ಸಾಕು. ಅದು ಅಲ್ಲದೆ ಈ ರೋಮಭರಿತವಾದ ಹೃದಯದ ಮೇಲೆ ಮಲಗಿ ನಿದ್ರಿಸಬೇಕನ್ನೋದೇ ನನ್ನ ಆಸೆ. ನನ್ನೆದೆಯ ಅಂಗಳದ ಅರಿಸಿಯೇ ನೀನಾಗಿರುವಾಗ ಸುಖ ನಿದ್ರೆಗೆ ಕೊರತೆ ಎಲ್ಲಿದೆ ಮೋನಿಕಾ? ಮುಡಿಯಲ್ಲಿ ಮುಡಿದ ಮಲ್ಲಿಗೆ ಹೂವು ಮಂದಹಾಸದಿಂದ ಮುಗುಳ್ನಗೆ ಬೀರುತ್ತದೆ. ಆ ಮಲ್ಲಿಗೆ ಮುಡಿದ ನನ್ನ ಮಳದಿಯ ಮುದ್ದಾದ ಧ್ವನಿಯಿಂದ ಒಂದು ಪ್ರೇಮ ಗೀತೆ ಕೇಳಬೇಕೆಂಬ ಬಯಕೆ ಆಗಿದೆ. ನೋಡಿ, ನಿಮ್ಮ ಆಸೆಯನ್ನು ಈಡೇರಿಸೋದೇ ನನ್ನ ಕರ್ತವ್ಯ. ನಿಮ್ಮ ಇಷ್ಟದಂತೆ ಆಗ್ಲಿ. ಚಂದನ ಚಂದನದಿಂದ ಕೊರಿದ ನುಡಿಯುವೆಂದ ಚಂದ ಘಮ ಘಮ ಒಮ್ಮೆ ಹಿಡಿದರೆ ಸರಿಗಮ ಒಮ್ಮೆ ಹಿಡಿದರೆ ಚಂದನ ಚಂದನದಿಂದ
ಚಂದನದಿಂದ ಬರಿದ ಮನೆಯು ಅಂದ ಚಂದ ಗಮಗಮ ಗಂಭೀರರೇ ಸರಿಗಮ ಗಂಭೀರರೇ ಮೋನಿಕಾ, ನೀನು ನನಗಿಂತ ದೊಡ್ಡ ಅಧಿಕಾರಿ ಆದರೂ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಆಚಾರ ವಿಚಾರ ಮರ್ತಿಲ್ಲ ನೋಡು. ಯು ಆರ್ ಗ್ರೇಟ್ ಹ್ಯೂಮನ್. ಹೌದ್ರಿ, ಆಸ್ತಿ ಅಂತಸ್ತು ಅನ್ನೋದು ಬಿಸಿಲು ಗಾಳಿ ಇದ್ದಂತೆ, ಅದು ಯಾವತ್ತೂ ಶಾಶ್ವತವಾಗಿರೋದಿಲ್ಲ. ಆಚಾರ ವಿಚಾರ ಅನ್ನೋದು ನಮ್ಮ ಜೀವನ ಪರ್ಯಂತ ಈ ಸನಾತನ ಧರ್ಮದಲ್ಲಿ ಜಗಜ್ಯೋತಿಯಾಗಿ ಬೆಳೆಯುತ್ತೆ. ಹಾ ನೋಡಿ, ಆದಷ್ಟು ಬೇಗ ನೀವು ಯೂನಿಫಾರ್ಮ್ ತೆಗೆದು ಬನ್ನಿ, ನಾವಿಬ್ರು ದೇವಸ್ಥಾನಕ್ಕೆ ಹೋಗೋಣ. ಹೋಗ್ಬೇಕಾ? ನೋಡಿ, ಇದು ನನ್ನ ಆರ್ಡರ್, ನೀವು ಫಾಲೋ ಮಾಡಲೇಬೇಕು. ಓಕೆ ಮೇಡಮ್. ಹಲೋ, ನಾನು ಕಮಿಷನರ್ ಮೋನಿಕಾ ಮಾತಾಡೋದು. ಹಾ, ಓಕೆ. ಸೂರ್ಯ, ಆ ವಜ್ರಕಾಂತ್ ಮತ್ತು ಬೆಂಕಿ ಇಬ್ಬರು ಒಂದೇ ಕಡೆ ಸೇರಿದ್ದಾರಂತೆ. ಆದಷ್ಟು ಬೇಗ ನೀವು ಆ ಸ್ಪಾಟಿಗೆ ಹೋಗಿ, ನಾನು ಯೂನಿಫಾರ್ಮ್ ಹಾಕೊಂಡು ಬರ್ತೀನಿ. ಮೋನಿಕಾ, ನೀನು ಬೇಗ ರೆಡಿ ಆಗು, ಇಬ್ಬರು ಸೇರಿ ಹೋಗೋಣ. ಇದು ಯಾಕೋ ನೀನು ಒಬ್ಬರನ್ನ ಬಿಟ್ಟು ಹೋಗಲು ಮನಸ್ಸಾಗುತ್ತಿಲ್ಲ. ನೋಡಿ ಸೂರ್ಯ, ದಿನಕ್ಕೊಂದು ವೇಷ ಹಾಕಿಕೊಂಡು ಮೆರೆಯುತ್ತಿರುವ ಆ ಬಂಡಕೋರರಿಗೆ ಮೊದಲು ಎನ್ಕೌಂಟರ್ ಮಾಡಿ ಬೀಸಾಕ್ಬೇಕು. ನೀವು ಹೋಗಿ, ನಾನು ನಂತರ ಬರ್ತೀನಿ. ಎಸ್ ಮೇಡಮ್. ಮದುವೆ ದಿನ ಅಂದ್ರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತ ಆಸೆ ಆಕಾಂಕ್ಷೆಗಳಿರುತ್ತೆ. ಆದ್ರೆ ಏನು ಮಾಡೋದು, ಕಾಯಕವೇ ಕೈಲಾಸ. ಪಾಪ ನನ್ನ ಸೂರ್ಯ ಅದೇನು ವಿಚಾರ ಮಾಡಿದ್ರು ಏನು. ಹಾರುವ ಹಕ್ಕಿಯ ಪುಕ್ಕ ಕತ್ತರಿಸಿ, ಓಡುವ ಜಿಂಕೆಯ ಮೊನಕಾಲು ಮುರಿದು, ಬೀಸುವ ಗಾಳಿಗೆ ದಿಗ್ಬಂಧನ ಹಾಕುವ ಈ ಮೋಡಿಗಾರನ ಕೈಗೆ ಬೇಡಿ ಹಾಕಿ ಜೈಲಿನಲ್ಲಿ ಕೊಳೆಯುವಂತೆ ಮಾಡಿ ಗಲ್ಲು ಶಿಕ್ಷೆಗೆ ಗುರಿ ಮಾಡಿದ ಆ ಮೋನಿಕಾಳನ್ನು ಇಂದು ಈ ಭೂಮಂಡಲದಲ್ಲಿ ಇಲ್ಲದಂತೆ ಮಾಡದೆ ಹೋದರೆ ಐ ಆಮ್ ನಾಟ್ ಎ ರೌಡಿ ಸಾಮ್ರಾಜ್ಯದ ರಾಜ, ದಳಪತಿ ಈ ವಜ್ರಕಾಂತ್. ಹರಿಯುವ ನೀರಿನ ದಿಕ್ಕನ್ನೇ ಏರುಪೇರು ಮಾಡಿ, ಸುರಿಯುವ ಮಳೆಯ ಆರ್ಭಟವನ್ನೇ ನಿಶಬ್ದ ಮಾಡಿ, ಬೀಸುವ ಗಾಳಿಯ ದಿಕ್ಕನ್ನೇ ದಿಕ್ಕಾಪಾಲು ಮಾಡುವ ಈ ಭಯಂಕರ ಬೆಂಕಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಮೋನಿಕಾ. ಯಾರು ನೀನು? ಸನಿಯಕ್ಕೆ ಬಂದ್ರೆ ಸುಟ್ಟಾಕ್ ಬಿಡ್ತೀನಿ. ಹೂ ಆರ್ ಯು? ಹಲೋ ಮೈ ಡಿಯರ್ ಡಾರ್ಲಿಂಗ್. ಪೂಜಾರಿಗಳ ಮಂತ್ರಗಳಲ್ಲಿ, ಜ್ಯೋತಿಷಿಗಳ ತಂತ್ರಗಳಲ್ಲಿ, ಮಾಲ್ವಿಗಳ ನಮಾಜಿನಲ್ಲಿ ಇರದೇ ಇರುವ ಅಪರೂಪದ ಒಂದು ಶಕ್ತಿ ಇದೆ. ಆ ಅಪರೂಪದ ಪವರ್ಫುಲ್ ಶಕ್ತಿಯೇ ಈ ವಜ್ರಕಾಂತ್. ವಜ್ರಕಾಂತ್, ನೀನು? ಎಸ್, ನಾನೇ. ಅಧಿಕಾರದ ಚದುರಂಗದ ಆಟದಲ್ಲಿ ನಾನೇ ಗೆದ್ದೆನೆಂದು ಹೆಗಲ ಮೇಲೆ ಸ್ಟಾರ್ ಹಾಕಿಕೊಂಡು ಮೆರೆಯಾಕತ್ತೆಯಲ್ಲ, ಅದು ನಿನ್ನ ದಡ್ತನ. ವಜ್ರಕಾಂತ್, ಏನಲೇ ಚಕ್ಕಂದ ಚಲುವೆ, ಈ ಭಯಂಕರ ಬೆಂಕಿಯೊಂದಿಗೆ ಡಬಲ್ ಗೇಮಾ? ನಿರಾಭರಣ ಸುಂದರಿಯಾದ
ರತಿಯನ್ನೇ ಮೀರಿಸುವ ನಿನ್ನ ಸೌಂದರ್ಯವನ್ನು ಅಂದೇ ಅನುಭವಿಸದೆ ಬಿಟ್ಟಿದ್ದು ನನ್ನ ಹುಚ್ಚುತನ. ಈಗಲಾದರೂ ಏನಾಗಿದೆ? ಜೈಲಿನ ಕಂಬಿಯನ್ನೇ ಸೇರ ಎನ್ನ ಕಾವೇರಿದ ಕಾಮದ ತೃಷ ತೀರಿಸಿಕೊಳ್ಳಲೆಂದು ನಿನ್ನಲ್ಲಿಯೇ ಬಂದಿದ್ದೇನೆ. ಈ ನಿನ್ನ ಸೌಂದರ್ಯ ಸವಿಯದೆ ಸತ್ತು ಹೋದರೆ ಮೋಕ್ಷ ಕೊಡಲಾರ ಪರಮಾತ್ಮ. ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ನಾನೇ ಬಂಡಕೋರನಂತ ಮೆರಿತಾ ಇದೆಯಲ್ಲ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ, ಇಲ್ಲವಾದ್ರೆ ಎನ್ಕೌಂಟರ್ ಮಾಡಿ ಬೀಸಾಕ್ಬೇಕಾದಿತ್ತು. ಹುಷಾರ್. ಎನ್ಕೌಂಟರ್ ಎನ್ಕೌಂಟರ್ ಅಂತ ಹೇಳಿ ನನಗೆ ಕೌಂಟರ್ ಕೊಡ್ತೀಯನಲ್ಲೇ ಚಿನಾಲೆ. ನಮ್ಮೊಂದಿಗೆ ಇದ್ದು ನಮ್ಮ ಗುಪ್ತಚಾರಣೆಯನ್ನು ಪ್ರಚಾರ ಮಾಡಿ ಪೊಲೀಸ್ ಕಮಿಷನರ್ ಆಗಿ ಮೆರೆಯಾಕತ್ತೆಯಲ್ಲ, ಅದು ನಿನ್ನ ದಡ್ತನ. ಏ ನರಹಂತಕ, ನೀನು ನಿಂತಿರೋದು ಕರ್ನಾಟಕ ಪೊಲೀಸ್ ಎದುರುಗಡೆ. ಈ ಪೊಲೀಸ್ ಅನ್ನ ಎದುರು ಹಾಕಿಕೊಂಡ್ರೆ ನೀನು ಕಟ್ಟಿರುವ ಲಾಡಿ ಹರಿಸಬೇಕಾದೀತು. ಹುಷಾರ್. ಏನಲೇ ಹುಚ್ಚು ಹೆಣ್ಣೆ, ಮೀಸೆ ಹೊತ್ತ ಈ ಗಂಡಸಿನ ಲಾಡಿಗೆ ಚಾಲೆಂಜ್ ಹಾಕ್ತೀಯಾ? ಚಾಕ್ಲೇಟ್ ಮಾರಿ. ಇಂದು ತಿಳಿದೇ ಹೋಗಲಿ, ನನ್ನ ಲಾಡಿ ಹರಿಯುವುದೋ ಅಥವಾ ನಿನ್ನ ನರ ಹರಿಯುವುದೋ ತಿಳಿದೇ ಹೋಗಲಿ. ಬಾರಲೇ ಚಿನಾಲಿ. ಇದೇ ಕೈಗಳಲ್ಲವೇ ನನ್ನೊಂದಿಗೆ ಪ್ರೀತಿಯ ನಾಟಕ ಮಾತು ಆಡಿ ಹೆಗಲ ಮೇಲೆ ಕೈ ಹಾಕಿದ್ದು. ಇದೇ ತುಟಿಗಳಲ್ಲವೇ ನನ್ನ ಸಿಗರೇಟ್ನಿಂದ ಸಿಗರೇಟ್ ಹಚ್ಚಿದ್ದು. ಇದೇ ಕಣ್ಣುಗಳಲ್ಲವೇ ನನ್ನೊಂದಿಗೆ ಪ್ರೀತಿಯ ನಾಟಕವಾಡಿದ್ದು. ಇದನ್ನೆಲ್ಲ ಮರೆತು ನಾನು ಹೇಗೆ ಸಾಯಲಿ? ಗರ್ಭದಲ್ಲೇ ಇದ್ದು ನಿನ್ನಂತ ಹೆಣ್ಣಿನೊಂದಿಗೆ ನಿನ್ನಂತ ಹೆಣ್ಣನ್ನು ಬಿಟ್ಟು ಯಮನತ್ತಿರ ಹೋಗಿ ನಾನು ಏನೆಂದು ಉತ್ತರ ಕೊಡಲಿ? ಛೇ, ತಪ್ಪು ಮಾಡಿಬಿಟ್ಟೆ. ಬಳ್ಳಿಯಂತೆ ಬಳುಕುತ್ತಿರುವ ಈ ನಿನ್ನ ದುಂಡು ದೇಹದ ಸೌಂದರ್ಯವನ್ನು ಅಂದೇ ಅನುಭವಿಸದೆ ಬಿಟ್ಟಿದ್ದು ನನ್ನ ತಪ್ಪು. ಈಗಲಾದರೂ ಏನಾಗಿದೆ? ಈ ನಿನ್ನ ಸರ್ಕಾರಿ ಬಂಗಲೆಯಲ್ಲಿ ಇಬ್ಬರು ಸುಮಾಗಮ ಹೊಂದೋಣ. ಸೋಗಲಾಡಿ. ಕೈ ಬಿಡೋ ಸ್ಕೌಂಡ್ರಲ್. ಚುಪ್. ಈ ನಿನ್ನ ಹದಭರಿತ ರಸಿಕರ ಮನ ಚಂಚಲಗೊಳಿಸುವ ನಿನ್ನ ಮಧು ತುಂಬಿದ ಕೆಂದುಟಿಯನ್ನು ಮಧುಪಾನ ಮಾಡಿದಾಗಲೇ ನನ್ನ ಹೆತ್ತವಳ ಮನಸ್ಸಿಗೆ ಸಮಾಧಾನ. ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಿಂದ ಅಭಿಷೇಕ ಮಾಡಿ 9 ತಿಂಗಳು ಜೋಪಾನ ಮಾಡಿ ತಪಸ್ಸು ಮಾಡಿ ಆ ತಾಯಿ ಎತ್ತಿರ್ತಾಳೆ. ಅಂತ ತಾಯಿಯನ್ನ ಮುಂದಿಟ್ಕೊಂಡು ಈ ರೀತಿ ಬಾಯಿಗೆ ಬಂದಂತೆ ಮಾತಾಡ್ತೀಯಲ್ಲ, ನಾಚಿಕೆ ಆಗೋದಿಲ್ವೇನೋ ನಿನ್ನ ಜನ್ಮಕ್ಕೆ? ಹಲೋ ಮೈ ಡಿಯರ್ ಡಾರ್ಲಿಂಗ್. ದೀಪ ಆರುವ ಸಮಯದಲ್ಲಿ ಪ್ರಜ್ವಲಿಸುವುದು ಪ್ರಕೃತಿಯ ನಿಯಮ. ನೋಡು ಪೊಲೀಸ್ ಮರಿ, ಮನುಷ್ಯನ ಜೀವನದಲ್ಲಿ ಇರುವುದು 2 ಪ್ರಮುಖವಾದ ದಿನ. ಒಂದು ನಮ್ಮ ಪರವಾಗಿ, ಇನ್ನೊಂದು ನಮ್ಮ ವಿರುದ್ಧವಾಗಿ. ನಿನ್ನ ಪರವಾಗಿ ಇದ್ದ ದಿನದ ಜಯದ ಮಾಲೆ ಹಾಕಿಕೊಂಡು ನೀನು ಮೆರೆದಿದ್ದೀಯ. ಹಿಂದೇನಿದ್ದರೂ ನಿನ್ನ ವಿರುದ್ಧವಾದ ದಿನ ಮಾತ್ರ ಅದು ತುಂಬಾ ಅಘೋರವಾಗಿರುತ್ತದೆ. ವಜ್ರಕಾಂತ್, ಇವಳಿಗೆ ಅಘೋರ ಶಿಕ್ಷೆ ಕೊಡೋದಕ್ಕಿಂತ ಮೊದಲು ಇವಳ ಸೌಂದರ್ಯ ಸವಿಸವೆಯಬೇಕೆಂಬುವ ಕುತೂಹಲ ಹೆಚ್ಚಾಗುತ್ತಿದೆ. ಮೊದಲು ಶೀಲಹರಣ, ನಂತರ ಶಿರಹರಣ. ತಪ್ಪು ಬೆಂಕಿ, ತಪ್ಪು. ಅಧಿಕಾರದ ಆಸೆಗಾಗಿ ಶೀಲವನ್ನೇ ಮಾರಿಕೊಳ್ಳುವ ಈ ಬಿಡಾರಿ ಹೆಣ್ಣಿನೊಂದಿಗೆ ಸರಸವಾಡುವುದು ಸೌಖ್ಯವಲ್ಲ. ಬೆಂಕಿ, ಇಂತಹ ಚಿನಾಲಿಯೊಂದಿಗೆ ಸರಸವಾಡಿದರೆ ಅದು ಗಂಡಸ್ತನ ಜಾತಿಗೆ ಅವಮಾನ. ಇಂತಹ ಕ್ವಾಜಾಲೆ ತುಂಬಿದ ಕಾಮದೇಹದೊಂದಿಗೆ ಕಾಮದಾಟಕ್ಕಿಂತ ಕತ್ತರಿಸಬೇಕು ಅಷ್ಟೇ. ವಜ್ರಕಾಂತ್, ನನ್ನನ್ನು ಕತ್ತರಿಸಿ ಹಾಕುವುದು ಅಷ್ಟೊಂದು ಸುಲಭವಲ್ಲ. ನೋಡು,
ನೀನು ಗಲ್ಲು ಶಿಕ್ಷೆಯಿಂದ ಪಾರಾಗಿರ್ಬೋದು, ಆದ್ರೆ ಈ ಮೋನಿಕಳಿಂದ ಪಾರಾಗಲು ಸಾಧ್ಯವೇ ಇಲ್ಲ. ವಜ್ರಕಾಂತ್, ಹೇಗಿದೆ ಈ ನನ್ನ ಚದುರಂಗದ ಆಟ? ಫೆಂಟಾಸ್ಟಿಕ್ ಮೋನಿಕಾ, ಫೆಂಟಾಸ್ಟಿಕ್. ನೀನು ಅಭಿನಯ ಶಾರದೆ. ನಮ್ಮೊಂದಿಗೆ ಇದು ಸರ್ಕಾರಕ್ಕೆ ಚಳ್ಳಿ ಹಣ್ಣು ತಿನಿಸಿದ ಚಾಣಾಕ್ಷತನದ ಹೆಣ್ಣು ನೀನು. ವಜ್ರಕಾಂತ್, ಒಂದು ಮಾಯಾ ಜಿಂಕೆ ಕೈ ಮಾಡಿ ಕರೆಯುತ್ತೆ ಅಂದರೆ ಅದರಿಂದೆ ಹೋಗುವುದು ತಪ್ಪು. ಮಾಯಾ ಜಿಂಕೆಯಿಂದ ಹೋಗಿ ರಾವಣ ಕೆಟ್ಟದ್ದು, ಹೆಣ್ಣೆಂಬುದು ಮಾಯೆ. ಹೌದು ಬೆಂಕಿ, ಒಂದು ವೇಳೆ ನಾನು ಆ ರೀತಿ ನಾಟಕವಾಡ್ದಿದ್ರೆ ನೀವಿಬ್ಬರು ಇವತ್ತು ಈ ಭೂಮಿ ಮೇಲೆ ಇರ್ತಾ ಇರ್ಲಿಲ್ಲ. ಆ ಹುಲಿಯನ ಕೈಯಲ್ಲಿ ನಿಮ್ಮಿಬ್ಬರ ರುಂಡ ಹಾರಿ ಹೋಗ್ತಾ ಇತ್ತು. ನಾನು ಪೊಲೀಸ್ ಅಧಿಕಾರದಲ್ಲಿ ಇರುವುದರಿಂದಲೇ ನೀವಿಬ್ಬರು ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು. ಹೌದು ಬೆಂಕಿ, ಹೌದು. ಮೋನಿಕಾ ಅವರೊಂದಿಗೆ ಇದ್ದು ಕಮಿಷನರ್ ಆಗಿ ನಾಟಕ ಮಾಡದಿದ್ದರೆ ಇಂದು ನಾವು ಜೈಲಿನಿಂದ ತಪ್ಪಿಸಿಕೊಳ್ಳುವುದು ಸುಲಭವಾಗುತ್ತಿರಲಿಲ್ಲ. ಅಂದ ಹಾಗೆ ಮೋನಿಕಾ, ನಿನ್ನನ್ನು ನಂಬಿದ ಸರ್ಕಾರಕ್ಕೆ ಮತ್ತು ನಿನ್ನ ಗಂಡನ ಸೂರ್ಯನಿಗೆ ಈ ವಿಷಯ ಗೊತ್ತಾದರೆ ಏನು ಮಾಡ್ತೀಯಾ? ನೋಡಿ ವಜ್ರಕಾಂತ್, ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ನೋಡಿ, ಈ ರೌಡಿ ಮೋನಿಕಾ ಯಾವತ್ತೂ ಮನಸ್ಸು ಮಾಡೋದಿಲ್ಲ. ಒಂದು ವೇಳೆ ಈ ವಿಷಯ ಏನಾದ್ರೂ ಆ ಸೂರ್ಯನಿಗೆ ಗೊತ್ತಾದ್ರೆ ಅವನ ಉಸಿರು ಈ ಭೂಮಿ ಮೇಲೆ ಇರೋದಿಲ್ಲ. ಈ ಪೊಲೀಸ್ ನೌಕರಿಗೆ ಗುಡ್ ಬೈ ಹೇಳಿ ಲೇಡಿ ಡಾನ್ ಆಗಿ ಮೆರೆಯಿದ್ರೆ ಈ ಮೋನಿಕಾಳ ಆಸೆ. ವಾಹ್, ಇದಾದ ಈ ನಿನ್ನ ಧೈರ್ಯಕ್ಕೆ. ಇದೇ ಖುಷಿಯಲ್ಲಿ ಈ ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟಿನ ಮನೆಯಲ್ಲಿ ಹಾಡಿ ಕುಣಿದು ಪೊಲೀಸನ ಬಾರಲೆ ಚಲುವೆ. ಹಾಗಾದ್ರೆ ವಜ್ರಕಾಂತ್, ಗಿವ್ ಮಿ ಒನ್ ಸಿಗರೇಟ್.
ಲೇ ಮೋಸ ವಂಚಕರೇ, ಕರುನಾಡ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಅವಳ ಗರ್ಭವನ್ನೇ ಕಿತ್ತುಕೊಂಡು ತಿನ್ನುವ ಕರ್ಮಗೇಡಿಗಳೇ, ಎಂದು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಪಿಸ್ತೂಲಿನಿಂದ ಸುಟ್ಟು ಬಿಡುತ್ತೇನೆ. ಸೂರ್ಯ, ಈ ಮೋನಿಕಳ ನಿಜ ರೂಪ ಕೊಟ್ಟು ಆನಂದ ಪಟ್ಟಿಯ ಯು ಆರ್ ಬ್ಯೂಟಿಫುಲ್. ಏ, ಎತ್ತಿದ ಕೈಯನ್ನ ಮೊದಲು ಕೆಳಗಿಳಿಸು. ನೀನು ಕೇವಲ ಪೊಲೀಸ್ ಟ್ರೈನಿಂಗ್ ಪಡೆದಿರ್ಬೋದು, ಆದ್ರೆ ಇವಳು ಆಲ್ ಇಂಡಿಯಾ ಲೇಡಿ ಟೈಗರ್ ಅನ್ನೋದು ಮಾತ್ರ ಮರಿಬೇಡ. ಮಿಸ್ಟರ್ ಇನ್ಸ್ಪೆಕ್ಟರ್ ಸೂರ್ಯ, ಹೇಗಿದೆ ನಮ್ಮ ಈ ಗುಪ್ತ ರಾಜಕೀಯ? ನಾನೇ ಗೆದ್ದೆ ನಂದು ಎದೆ ಉಬ್ಬಿಸಿ ಮೆರೆಯುತ್ತಿರಲೇ ಪೊಲೀಸ್ ನಾಯ. ನಾವು ಯಾರು ಏನು ಅಂತ ಅರ್ಥವಾಯ್ತಾಲೇ ನಾಯ. ಓಯ್! ಲೇಸ್ ಕೌಂಟ್ರ. ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮ ಪ್ರಾಣ ಪಕ್ಷಿಯನ್ನು ಯಮಲೋಕಕ್ಕೆ ಕಳಿಸಿಯೇ ನಾನು ಸಾಯುವುದು. ಗುಡ್, ವೆರಿ ಗುಡ್ ಮೋನಿಕಾ. ನಮ್ಮ ಮೇಲೆ ಎರಗಿ ಬರುತ್ತಿರುವ ಈ ನಾಯಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟು. ಮೋನಿಕಾ, ಇನ್ನೇನಿದ್ದರೂ ನಮ್ಮ ಗುರಿ ಓನ್ಲಿ ಒನ್, ಆ ಹುಲಿಯನನ್ನು ಸೆದೆ ಬಡಿಯಬೇಕೆಂದರೆ ನೀನು ಹಿಂದೆ ಪೊಲೀಸ್ ಕಮಿಷನರ್ ಗೆಟಪ್ ತೆಗೆದ ಹಾಗೆ ಲೇಡಿ ಟೈಗರ್ ಚಂದ್ರಿಕಾಳಾಗಿ ಬದಲಾಗಬೇಕು. ಏನಂತೀಯ? ನೋಡಿ ವಜ್ರಕಾಂತ್, ಈ ವಿಷಯವನ್ನೆಲ್ಲ ನಮ್ಮ ಅರಮನೆಯಲ್ಲಿ ಕುಂತು ಮಾತಾಡೋಣ. ಪೊಲೀಸ್ ಬರೋ ಸಮಯ ಆಯ್ತು, ಬನ್ನಿ ಹೋಗೋಣ.